ಇಲ್ಲದಿದ್ದರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಭಂಗ ಆದ, ನಾರಾಯಣ ಗುರು ಪ್ರತಿಮೆಗೆ ಭಂಗ ಆದ, ಜನ ದಂಗೆ ಹೇಳ್ತಾರೆ ಕೋಮುಗಳ ಬಗ್ಗೆ. ಈ ಗಾಂಧೀಜಿ ಪ್ರತಿಮೆಯನ್ನು ಯಾರಾದರೂ ಉರುಳಿ ಹಾಕಿದ್ರು, ಅವರ ಬಗ್ಗೆ ಉರುಳಿಸಿ ಹಾಕಿದ್ರು ಯಾರು ಕೇಳುವರಿಲ್ಲ. ನೀವು ಗಾಂಧೀಜಿಯವರ ಬಗ್ಗೆ ಏನಾದರೂ ಅಬದ್ಧ ಮಾತಾಡ್ಬೋದು, ಯಾರು ಕೇಳ್ತಾರೆ? ಈಗ ಲೇಟೆಸ್ಟ್ ಬೇರೆ ಏನಿಲ್ಲ, ಗಾಂಧೀಜಿಯ ಮಾರ್ಗವನ್ನೇ ಹಿಡಿದು ಲಡಾಖ್ನಲ್ಲಿ ಅವನು ವಾಂಗ್ಚುಕ್ ಸತ್ಯಾಗ್ರಹ ಮಾಡಿದರೆ ಅವರನ್ನು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಬಂಧಿಸಿ ಯಾರಿಗೆ ಗೊತ್ತಿದ್ದ ಕೂಡಗೆ ಜೈಲಿಗೆ ತಳ್ಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನೂರಾರು ಪ್ರಶಸ್ತಿಗಳನ್ನು ತಗೊಂಡ ಒಬ್ಬ ಹೋರಾಟಗಾರ ಇವತ್ತು ಜೈಲಲ್ಲಿದ್ದಾನೆ. ಇವತ್ತು ಈ ಪರಿಸ್ಥಿತಿ ನೋಡಿ, ಅಂದರೆ ಪ್ರಜಾಪ್ರಭುತ್ವ ಇಲ್ಲಿ ಇದೆ ಅನ್ನೋದು ಪ್ರಶ್ನೆ. ಇವತ್ತು ಏನಾಗಿದೆ ಅಂದರೆ, ಗಾಂಧಿ ಮತ್ತು ಅಂಬೇಡ್ಕರ್ ಪ್ರಶ್ನೆ ಬಂದಾಗ ಪೂನಾ ಫ್ಯಾಕ್ಟಿಂದ ಶುರುವಾಗೋದು. ನಾನು ಯಾವಾಗಲೂ ಹೇಳ್ತೇನೆ, ನೀವು ಗಾಂಧೀಜಿ ಮತ್ತು ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಗಾಂಧೀಜಿ ಮತ್ತು ಅಂಬೇಡ್ಕರ್ನ ಓದಬೇಕು, ಪೂರ್ತಿ ಓದಬೇಕು. ನೀವು ಭಿನ್ನಾಭಿಪ್ರಾಯದ ಮೂಲಕನೇ ಅವ್ರು ಅರ್ಥ ಮಾಡಲಿಕ್ಕೆ ಹೊರಟ್ರೆ ಗಾಂಧೀಜಿನೂ ಅರ್ಥ ಆಗೋದಿಲ್ಲ, ಅಂಬೇಡ್ಕರ್ ಅರ್ಥ ಆಗೋದಿಲ್ಲ. ಒಬ್ಬರು ದೇಶ ಪ್ರೇಮಿ ಅಂತ ಹೇಳ್ತಾನೆ ಗೋಡ್ಸೆಯನ್ನು, ಇನ್ನೊಬ್ಬ ಸುಪುತ್ರ ಬೇರೆ ಸಾಮಾನ್ಯ ಅವರ ಈ ಬಿಜರಂಗ ಇಂಥ ಫ್ರಿಂಜಿ ಎಲಿಮೆಂಟ್ಸ್ಗಳು ಹೇಳೋದು ಬಿಡಿ. ಕ್ಯಾಬಿನೆಟ್ಟಲ್ಲಿ ಇದ್ದವರು, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಸಚಿವ, ಒಬ್ಬ MP ಓಪನ್ ಆಗಿ ಗೋಡ್ಸೆಯನ್ನು ಈ ಭಾರತದ ಕಂಡ ಸುಪುತ್ರ, ದೇಶ ಪ್ರೇಮಿ, ಅವರ ಫೋಟೋ ಹಿಡಿದು ಪೂಜೆ ಮಾಡೋದು, ಗೋಡ್ಸೆಯನ್ನೇ ಇವತ್ತು ಆರಾಧನೆ ಮಾಡಲಿಕ್ಕೆ ಹೊರಡೋರಿಗೆ ಗಾಂಧೀಜಿ ಬಗ್ಗೆ ಏನು ಅಭಿಪ್ರಾಯ ಇರ್ಬೋದು? ನೀವು ಗಾಂಧಿವಾದಿಗಳ ಬಗ್ಗೆ ಹೇಳ್ತಿರಲ್ಲ, ಕಾಂಗ್ರೆಸ್ನಲ್ಲಿ ಗಾಂಧಿ ಎಷ್ಟಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇದೆ ಇವತ್ತು, ಆಯಿತಾ? ಸೂಟು ಬೂಟುಗಳು ಕೇವಲ BJPಯ ನಾಯಕರಿಗೆಲ್ಲ, ಕಾಂಗ್ರೆಸ್ಸಿನ ನಾಯಕರಲ್ಲೂ ಸೂಟು ಬೂಟುಗಳಿದೆ. ಕಾಂಗ್ರೆಸ್ಸಿನ ನಾಯಕರಲ್ಲೂ ಕೂಡ ನೀವು ಟಿಕೆಟ್ ಕೊಡುವ ನೀವು ಗಾಂಧಿವಾದಿ ಅಂತ ನೋಡ್ತಾರಾ? ಇಲ್ಲ, ನೀವು ಎಷ್ಟು ಕೋಟಿ ಇದ್ದಾರೆ ಅಂತ ಕೇಳೋದಲ್ವ ಇವತ್ತು. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ನಾನು ಧರಣೀಶ್ ಪುಕ್ಕನಕೆರೆ. ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ಸಂದರ್ಶನ ಮಾಡ್ತಿದ್ದೀನಿ. ಗಾಂಧಿ ಬಗ್ಗೆ ಅವರು ಮಾತಾಡ್ತಾರೆ. ಗಾಂಧಿ ಮೌಲ್ಯಗಳು ಹೇಗೆ ಅಪಮೌಲ್ಯವಾದವು, ಯಾರ್ಯಾರು ಮಾಡಿದರು, ಹೇಗೆ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ. ಅವರೇ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮೀನ್ಮಠ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನಿಂದಲೂ ಎಲ್ರಿಗೂ ಮಹಾತ್ಮ ಗಾಂಧೀಜಿ ಜಯಂತಿಯ ಶುಭಾಶಯಗಳು. ನಿಮಗೂ. ಓಕೆ ಸರ್, ಗಾಂಧಿ ಮೌಲ್ಯಗಳನ್ನು ಅಪಮೌಲ್ಯಗೊಳಿಸಿದ್ರಲ್ಲಿ RSS ಪಾತ್ರ ಏನು? ಅಲ್ಲಿಂದ ಶುರು ಮಾಡ್ತೀನಿ ನನ್ನ ಮಾತುಕತೆಯನ್ನು. ಇಲ್ಲ, ನಾನು ಅದಕ್ಕಿಂತಲೂ ಮುಂದೆ ಹೋಗ್ತೇನೆ. ಮಹಾತ್ಮ ಗಾಂಧೀಜಿಯದ್ದು ಒಂದು ವಿಶಿಷ್ಟವಾದ, ಒಂದು ವಿಭಿನ್ನವಾದ ಒಂದು ವ್ಯಕ್ತಿತ್ವ. ನಮ್ಮಲ್ಲಿ ಮಹಾಪುರುಷರಿಗೆಲ್ಲ ಭಾಳ ಮಂದಿಗೆ ಒಂದು ಜಾತಿ ಮತ್ತು ಧರ್ಮದ ಟ್ಯಾಗ್ಗಳಿರುತ್ತೆ. ಆ ಟ್ಯಾಗ್ಗಳಿದ್ದವರು ಭಾಳ ಸುರಕ್ಷಿತವಾಗಿರ್ತಾರೆ ಮತ್ತು ಭಾಳ ಸಂದರ್ಭದಲ್ಲಿ ಒಂದಷ್ಟು ವಿವಾದಗಳಿಗೂ ಕಾರಣ ಆಗ್ತಾರೆ, ಬೇರೆ ಕಾರಣಕ್ಕಾಗಿ. ಉದಾಹರಣೆಗೆ, ಈಗ ನೀವು ಗಾಂಧೀಜಿಯವರನ್ನು ದಲಿತರ ಒಂದು ವರ್ಗ ಕೂಡ ದ್ವೇಷಿಸ್ತಾರೆ. ಯಾಕೆಂದರೆ ಪೂನಾ ಫ್ಯಾಕ್ಟ್ ಕಾರಣಕ್ಕಾಗಿ. ಗಾಂಧೀಜಿ ಒಬ್ಬ ಬ್ರಾಹ್ಮಣ, ವರ್ಣ ವ್ಯವಸ್ಥೆಯಲ್ಲಿ ನಂಬಿಕೆ ಇತ್ತು, ಅವರಿಗೆ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇತ್ತು, ಅಂಬೇಡ್ಕರನ್ನು ವಿರೋಧಿಸಿದರು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ದಲಿತರು, ನೀವು ಬ್ರಾಹ್ಮಣರಲ್ಲಿ ಕೂಡ ಅವರ ಬಗ್ಗೆ ವಿರೋಧ ಇದೆ. ಹೌದು, ಅವರು ಹರಿಜನರು ಅಂತಲೇ ಒದ್ದಾಡಿದರು, ದಲಿತರ ಪರವಾಗಿದ್ದರು, ನಮ್ಮನ್ನು ವಿರೋಧಿಸ್ತಾ ಇದ್ದರು ಅಂತ. ಅಂದರೆ ದಲಿತರು ಮತ್ತು ಬ್ರಾಹ್ಮಣರು ಎರಡು ಪೋಲ್ಗಳಲ್ಲಿರುವವರು ಗಾಂಧೀಜಿಯನ್ನು ವಿರೋಧಿಸ್ತಾರೆ. ಹಿಂದೂಗಳಲ್ಲಿ ಕೂಡ ಒಂದು ವಿರೋಧ ಇದೆ ಅವರ ಬಗ್ಗೆ. ಏನು ವಿರೋಧ ಅಂದರೆ ನೋಡಿ, ದೇಶ ವಿಭಜನೆ ಆದಾಗ ಇವರು ಪಾಕಿಸ್ತಾನದ ಪರವಾಗಿದ್ದರು. ಆಮೇಲೆ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಸಾಲ ಕೊಡಲಿಕ್ಕೆ ಹೋದರು, ಇತ್ಯಾದಿ ಇತ್ಯಾದಿ. ಈಗ ಗೋಡ್ಸೆ ಹತ್ಯೆಗೆ ಮೂಲ ಕಾರಣ ಅವರೊಬ್ಬ ಮುಸ್ಲಿಂ ಪರವಾಗಿದ್ದವರು ಎನ್ನುವ ಕಾರಣಕ್ಕಾಗಿಯೇ ಮಾಡಿರೋ ಒಂದು ಕಾರಣ ಬೇರೆ ಇದೆ, ಅದರ ಬಗ್ಗೆ ಮಾತಾಡೋಣ. ಅದೇ ರೀತಿ ಮುಸ್ಲಿಮರಲ್ಲೂ ಒಂದು ವರ್ಗದ ವಿರೋಧ ಇದೆ. ಯಾಕೆಂದರೆ ಇವರ ಸಾಕು ಮಗ ನೆಹರುವನ್ನು ಪ್ರಧಾನಿ ಮಾಡಲಿಕ್ಕೆ ಜಿನ್ನನಿಗೆ ಅನ್ಯಾಯ ಮಾಡಿದರು ಅಂತ ಇದೆ, ಆಯಿತಾ? ಯಾರು ಕೂಡ ಇವತ್ತಿಗೂ ಈಗ ಗಾಂಧೀಜಿ ಮೇಲೆ ಇದಾದಾಗ ಭಾಳ ಮುಸ್ಲಿಂ ದೊಡ್ಡ ನಾಯಕರು ಅವರ ರಕ್ಷಣೆಗೆ ಬರುವುದಿಲ್ಲ. ಇವತ್ತು ನೀವು ಒಂದು ಸಾರ್ವಜನಿಕ ಸ್ಥಳದಲ್ಲಿದ್ದ ಒಂದು ಅಂಬೇಡ್ಕರ್ ಪ್ರತಿಮೆಗೆ ಏನಾದರೂ ಒಂದು ಭಂಗ ಆದಾಗ, ಇಲ್ಲದಿದ್ದರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಭಂಗ ಆದ, ನಾರಾಯಣ ಗುರು ಪ್ರತಿಮೆಗೆ ಭಂಗ ಆದಾಗ ಕೆಂಪೇಗೌಡರ ಪ್ರತಿಮೆಗೆ, ಬಸವಣ್ಣನವರ ಇದಕ್ಕೆ ಭಂಗ ಆದಾಗ ಜನ ದಂಗೆ ಹೇಳ್ತಾರೆ ಕೋಮುಗಳ ಬಗ್ಗೆ. ಈ ಗಾಂಧೀಜಿ ಪ್ರತಿಮೆಯನ್ನು ಯಾರಾದರೂ ಉರುಳಿ ಹಾಕಿದ್ರು, ಅವರ ಬಗ್ಗೆ ಉರುಳಿಸಿ ಹಾಕಿದ್ರು ಯಾರು ಕೇಳುವರಿಲ್ಲ. ನೀವು ಗಾಂಧೀಜಿಯವರ ಬಗ್ಗೆ ಏನಾದರೂ ಅಬದ್ಧ ಮಾತಾಡ್ಬೋದು, ಯಾರು ಕೇಳ್ತಾರೆ? ಗಾಂಧೀಜಿ ಹಾಗೆ ನೋಡಿದರೆ ಹಿಂದೂಗಳು ಒಂದು ವರ್ಗ ವಿರೋಧಿಸುತ್ತೆ, ಮುಸ್ಲಿಮರು ಒಂದು ಕಡೆ ಭಿನ್ನಾಭಿಪ್ರಾಯ ಇದೆ, ದಲಿತರು ವಿರೋಧಿಸ್ತಾರೆ, ಬ್ರಾಹ್ಮಣರು ವಿರೋಧಿಸ್ತಾರೆ.
ಆ ವಿರೋಧದಲ್ಲಿಯೇ ಒಂದು ರೀತಿಯ ಗಾಂಧೀಜಿಯ ವ್ಯಕ್ತಿತ್ವ ಇದೆ ಅಂತ ನನಗನ್ನಿಸುತ್ತೆ. ಅವರನ್ನು ಯಾರೂ ಕೂಡ ನಮ್ಮವರಂತ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಕಪ್ಕೊಳ್ಳೋದಿಲ್ಲ. ಆದರೆ ಇಡೀ ಜಗತ್ತು ಇವತ್ತು ಗಾಂಧೀಜಿ ಬಗ್ಗೆ ಮಾತಾಡೋದು. ಸರ್, ನಾನು ಆ್ಯಕ್ಚುಲಿ ಇದೇ ಕಾರಣಕ್ಕೇ ಗಾಂಧಿ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ, ಯಾಕೆ ಈ ಥರದ್ದು ಅವ್ರನ್ನ ಎಲ್ಲರೂ ವಿರೋಧ ಮಾಡ್ತಾರೆ ಅಂದರೆ, ಅವ್ರನ್ನ ಏನೋ ರೀಪ್ರೆಸೆಂಟ್ ಮಾಡುವಾಗ ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸ್ಬಿಟ್ಟಿದ್ದಾರೆ. ಹೌದು, ಎಲ್ಲರೂ ಅವ್ರವ್ರಿಗೆ ಹೆಂಗೆ ಬೇಕು ಹಂಗೆ ವ್ಯಾಖ್ಯಾನಿಸಿದ್ದಾರೆ. ನಾವು ನನಗೆ ಒಬ್ಬ ಪತ್ರಕರ್ತರಾಗಿ ನನಗೇನು ಅನಿಸುತ್ತೆ ಅಂದರೆ, ಗಾಂಧಿಯನ್ನು ಮುಂದಿನ ತಲೆಮಾರಿಗೆ ಸರಿಯಾದ ರೀತಿಯಲ್ಲಿ ನಾವು ದಾಟಿಸ್ಬೇಕು ಅಂತ ನಾನು ಅದಕ್ಕೆ ನಿಮ್ಗೆ ಕೇಳ್ತಿರೋದು. ಮತ್ತು ನಾನು ನಿಮ್ಗೇನು ಕೇಳಿದೆ, ಇದು ಗಾಂಧಿ ಮೌಲ್ಯಗಳನ್ನು ಅಪಮೌಲ್ಯಗೊಳಿಸಿದ್ರಲ್ಲಿ RSS ಪಾತ್ರ ಏನು ಅಂತ. ಇದು ಬರೀ RSS ಪಾತ್ರ ಅಲ್ಲ, ಈವನ್ ಗಾಂಧಿವಾದಿಗಳು ಅಂತ ಹೇಳ್ಕೊಳ್ಳೋರು ಕೂಡ ಅದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನ ಆಮೇಲೆ ಕೇಳ್ತಿದ್ದೆ ನಾನು. ಈಗ ನಾನು ಆ ವಿಷಯ ಕೇಳ್ತಿದ್ದೀನಿ. ಈಗ ತಪ್ಪಾಗಿ ವ್ಯಾಖ್ಯಾನಿಸೋದಿದೆಯಲ್ಲ, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು RSS ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನಾನು ಆ ಪ್ರಶ್ನೆ ಇಲ್ಲ, ಬರೀ RSS ನಾನು RSS ಬಗ್ಗೆ ಮಾತಾಡೋಣ. ನನಗೇನು ಅನಿಸುತ್ತೆ ಅಂದರೆ, ಗಾಂಧೀಜಿಯವರು 3 ವಿಚಾರಗಳಲ್ಲಿ ಹೋರಾಟ ಮಾಡಿದರು. ಮೊದಲನೇದು ಅವ್ರದ್ದು ಸ್ವಾತಂತ್ರ್ಯದ ಹೋರಾಟ. ಅಂದರೆ ನಮ್ಮನ್ನು ನಾವೇ ಆಳುವಂಥ ಒಂದು ವ್ಯವಸ್ಥೆ ಬರಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಬರಬೇಕು ಎನ್ನುವುದೊಂದು ಹೋರಾಟ. ಅದು ಫಸ್ಟ್ ಪಾರ್ಟ್ ಅವರದ್ದು. ಎರಡನೇದು ಅವರು ಮಾಡಿರೋದು ಹರಿಜನರ ಉದ್ಧಾರದ ಬಗ್ಗೆ ಒಂದು ಹೋರಾಟ ಮಾಡಿದರು. ಲೇಟರ್ ಡೇಸ್ ಹರಿಜನರ ಉದ್ಧಾರ ಮಾಡಿದರು. ಕೊನೆಯ ದಿನಗಳಲ್ಲಿ ಅವರು ಮುಸ್ಲಿಮರ ಪರವಾಗಿ ಒಂದು ಜಾತ್ಯತೀತವಾದ ಭಾರತವನ್ನು ಕಟ್ಟಬೇಕು, ಮುಸ್ಲಿಮರು ಈ ಧರ್ಮದ ಭೇದ ಇಲ್ಲದೆ ಮಾಡಿದರು. ನನ್ನ ಪ್ರಕಾರ ಇಷ್ಟು ವರ್ಷಗಳ ನಂತರನೂ ಕೂಡ ಈ 3 ಅವರ ಹೋರಾಟ ಏನಿದೆ ಇವತ್ತಿಗೂ ಅದು ಅನ್ಫಿನಿಶ್ಡ್ ಟಾಸ್ಕ್. ಅದು ಆಯಿತಾ, ಅನ್ಫಿನಿಶ್ಡ್ ಟಾಸ್ಕ್. ಅದು ಪ್ರಜಾಪ್ರಭುತ್ವ ಇದೆ ಅಂತ ಪ್ರಶ್ನೆ ಮಾಡಿದರೆ, ಈಗ ದಿನದಿಂದ ದಿನಕ್ಕೆ ನೋಡಿದರೆ ಪ್ರಜಾಪ್ರಭುತ್ವ ಕುಸಿತ ಇದೆ ನಮ್ಮಲ್ಲಿ. ಆಯಿತಾ, ಟೆಕ್ನಿಕಲಿ ಇದೆ ಅಷ್ಟೇ. ಹೌದು, ಅದು ನೇಮ್ ಸೇಕ್ ಇದೆ. ಅದರ ಒಂದೊಂದೇ ಅಂಗಗಳನ್ನು ಕಡಿದಾಕ್ತಾ ಇದ್ದಾರೆ. ಈಗ ಲೇಟೆಸ್ಟ್ ಬೇರೆ ಏನಿಲ್ಲ, ಗಾಂಧೀಜಿಯ ಮಾರ್ಗವನ್ನೇ ಹಿಡಿದು ಲಡಾಖ್ನಲ್ಲಿ ಅವನು ವಾಂಗ್ಚುಕ್ ಸತ್ಯಾಗ್ರಹ ಮಾಡಿದರೆ ಅವರನ್ನು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಬಂಧಿಸಿ ಯಾರಿಗೆ ಗೊತ್ತಿದ್ದ ಕೂಡಗೆ ಜೈಲಿಗೆ ತಳ್ಳಿದ್ದಾರೆ. ಅವನು ಹಿಂಸೆಯ ಮಾರ್ಗಲ್ಲಿ ಅವನು ಒಂದು 10-20 ವರ್ಷಗಳಿಂದ ಹೋರಾಟ ಮಾಡ್ತಾ ಇರೋದು ಗಾಂಧೀಜಿಯ ನಿಜವಾದ ಒಂದು ಉತ್ತರಾಧಿಕಾರಿ ಅವನು. ನೋಡಿ, ಇವತ್ತಿನ ಸಂದರ್ಭದಲ್ಲಿ ಅವನು ಇವರೇ ಗಾಂಧೀಜಿಯ ಕೋಲು, ಗಾಂಧೀಜಿಯ ಕನ್ನಡಕ ಇಟ್ಕೊಂಡು ಗಾಂಧೀಜಿಯ ವಾರಸುದಾರರು ನಾವಂತ ಹೇಳಿಕೊಳ್ಳುವವರೇ ಗಾಂಧಿ ಮಾರ್ಗವನ್ನು ಅನುಸರಿಸಿದ ಒಬ್ಬ ಹೋರಾಟಗಾರ. ಅವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು 100 ಪ್ರಶಸ್ತಿಗಳನ್ನು ತಗೊಂಡ ಒಬ್ಬ ಹೋರಾಟಗಾರ ಇವತ್ತು ಜೈಲಲ್ಲಿದ್ದಾನೆ. ಇವತ್ತು ಈ ಪರಿಸ್ಥಿತಿ ನೋಡಿ. ಅಂದರೆ ಪ್ರಜಾಪ್ರಭುತ್ವ ಇಲ್ಲಿ ಇದೆ ಅನ್ನೋದು ಪ್ರಶ್ನೆ. ನಮ್ಮದು ಸಂವಿಧಾನದ ಎಲ್ಲ ಸಂಸ್ಥೆಗಳನ್ನು ಬಗ್ಬಡಿತಾ ಇದ್ದಾರೆ. ನೀವು ಇಲೆಕ್ಷನ್ ಕಮಿಷನದ್ದು ಈಗ ಚರ್ಚೆ ಆಗ್ತಾ ಇದೆ. ಕೋರ್ಟ್ ಹೇಗೆ ಜಡ್ಜ್ಮೆಂಟ್ಗಳನ್ನು ಕೊಡ್ತಾ ಇದೆ ಅಂದರೆ ನಮಗೆ ಗೊತ್ತಾಗ್ತದೆ. ಮಾಜಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಚಂದ್ರಚೂಡ್ ಅವರು ಹೇಳಿದ್ದಾರೆ, ಅದರ ಬಗ್ಗೆ ಹೇಳಿದ್ದಾರೆ. ಇತ್ತೀಚಿನ ಎಲ್ಲ ಮುಖ್ಯ ನ್ಯಾಯಮೂರ್ತಿಗಳ ತೀರ್ಪುಗಳನ್ನು ನೋಡ್ತಾ ಬಂದರೆ ನ್ಯಾಯಾಲಯ ನಿಜವಾಗಿ ನ್ಯಾಯದ ಪರವಾಗಿದೆ ಅನ್ನೋದು ನಮಗೆ ಡೌಟ್ ಆಗ್ತಾ ಇದೆ. ಶಾಸಕಾಂಗ ಹೋಗಿದೆ, ನ್ಯಾಯಾಂಗ ಹೋಗಿದೆ, ಕಾರ್ಯಾಂಗ ಮೊದಲೇ ಭ್ರಷ್ಟ ಆಗಿಬಿಟ್ಟಿದೆ. ನೀವು ಇಲೆಕ್ಷನ್ ಕಮಿಷನ್, CBI, ED ಎಲ್ಲವನ್ನು ಕೂಡ ಪ್ರಜಾಪ್ರಭುತ್ವ ಒಂದು ಅಘೋಷಿತ ತುರ್ತು ಪರಿಸ್ಥಿತಿಯ ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ಇಲ್ಲಿದೆ, ಇದಕ್ಕಾಗಿ ಹೋರಾಟ ಮಾಡಿರೋದ. ಈಗ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ವಿವಾದ ಇತ್ತು. ಗಾಂಧೀಜಿ ರಾಜಕೀಯ ಸ್ವಾತಂತ್ರ್ಯ ಮೊದಲು, ಆನಂತರ ಸಾಮಾಜಿಕ ಸ್ವಾತಂತ್ರ್ಯದ ಬಗ್ಗೆ ಯೋಚನೆ ಮಾಡುವಂತ ಮಾಡಿದರು. ಅಂಬೇಡ್ಕರ್ ಈಗ ಮೇನ್ ಡಿಸ್ಪ್ಯೂಟ್ ಇದ್ದದ್ದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು, ನಮಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಮೊದಲು ಬರಬೇಕು, ಇಲ್ಲದಿದ್ದರೆ ಈ ರೀತಿಯ ರಾಜಕೀಯ ಸ್ವಾತಂತ್ರ್ಯ ಬಂದರೆ ನಮ್ಮನ್ನು ಮತ್ತೆ ಶೋಷಕರ ಕೈಗೆ ಮತ್ತೆ ಬಲ ಬಂದಾಗ ಆಗುತ್ತೆ. ಅಂಬೇಡ್ಕರ್ ಸರಿಯಾಗಿ ಹೇಳ್ತಿದ್ರು ಅನ್ಸುತ್ತಲ್ಲ. ಹೌದು, ಸರಿಯಾಗಿ ಹೇಳಿದ್ದಾರೆ ಅವರು. ಗಾಂಧೀಜಿ ಇದು ಮಾಡಲಿಲ್ಲ ಅದನ್ನು. ಗಾಂಧೀಜಿ ಏನಿತ್ತಂದರೆ, ಗಾಂಧೀಜಿಗೆ ಈ ಜನರ ಮೇಲೆ ಒಂದು ಭರವಸೆ ಇತ್ತು. ಜನ ಇಷ್ಟು ದುಷ್ಟರಾಗುವುದಿಲ್ಲ ಅಂತ ತಿಳ್ಕೊಂಡಿದ್ರೆ ಏನವರು, ಜನ ಇಷ್ಟು ದುಷ್ಟರಾಗುವುದಿಲ್ಲ. ಹರಿಜನರನ್ನು ಅಂದರೆ ಅವರ ಪ್ರಕಾರ ದಲಿತರನ್ನು ಕೂಡ ಅವರು ತಮ್ಮವರಂತೆ ಸ್ವೀಕಾರ ಮಾಡ್ತಾರೆ. ಈ ರೀತಿ ಕೆಟ್ಟು ಹೋಗೋದಿಲ್ಲ ಅಂತ ಇತ್ತು. ಅವರ ನಿರೀಕ್ಷೆಗಿಂತ ಜಾಸ್ತಿ ಕೆಟ್ಟೋಗಿದೆ. ಅದರಿಂದ ಪ್ರಜಾಪ್ರಭುತ್ವ ಅವರು ಸ್ಥಾಪನೆಗೆ ಗುಲಾಮಗಿರಿಯಿಂದ ಒಂದು ಮುಕ್ತಿ ತಂದು ಪ್ರಜಾಪ್ರಭುತ್ವ ಸ್ಥಾಪಿಸಬೇಕಂತ ಏನು ಹೊರಟರು, ಅದು ಇವತ್ತು ಅದೇ ಭಾಳ ದೊಡ್ಡ ಬೆದರಿಕೆಯನ್ನು ಒಡ್ತಾ ಇದೆ. ಇದು ಫಸ್ಟ್ ಅದರಲ್ಲಿ ಏನಾಗಿದೆ. ಎರಡನೇದ್ದು, ನೀವು ದಲಿತರ ಬಗ್ಗೆ ಮಾತಾಡಿದರು. ಅಂದರೆ
ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅನ್ನೋದು ಅವರು ಅದಕ್ಕಾಗಿ ಅವರು ಮೊದಲು ಈ ಸ್ವಾತಂತ್ರ್ಯ ಹೋರಾಟದ ಜೊತೆನೇ ಹರಿಜನರ ಉದ್ಧಾರ ಒಂದು ಅವರ ದೊಡ್ಡ ಟಾಸ್ಕ್ ಆಗಿತ್ತು. ಇವತ್ತು ಏನಾಗಿದೆ, 16 ನಿಮಿಷಗಳಿಗೊಮ್ಮೆ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಪ್ರತಿದಿನ 10 ರಿಂದ 12 ಮನೆ ದಲಿತರ ಕಗ್ಗೊಲೆ ಆಗುತ್ತೆ. ಪ್ರತಿದಿನ 4-5 ಹೆಣ್ಮಕ್ಕಳ ದಲಿತ ಹೆಣ್ಮಕ್ಕಳ ಮೇಲೆ ರೇಪ್ ಆಗ್ತಾ ಇದೆ ಅಂತ NCRB ರಿಪೋರ್ಟ್ ಹೇಳ್ತಾ ಇದೆ. ಯಾವನೊಬ್ಬ ಮದುವೆ ದಿಬ್ಬಣದಲ್ಲಿ ಕುದುರೆ ಹತ್ತಿ ಕೂತ್ರೆ ಅವನನ್ನು ಸಾಯಿಸ್ತಾರೆ, ಮೀಸೆ ಬಿಟ್ಟರೆ ಸಾಯಿಸ್ತಾರೆ. ಇವತ್ತು ಆ ಪರಿಸ್ಥಿತಿ ಇದೆ. ಇವತ್ತು ನೀವು ಯಾವುದೋ ಹಾಡಾಡಿದ್ರೂ ಹಾಡಾಡಿ ಅಂದರೆ ಇದು ಯಾರು ಮಾಡೋದು? ಆ ಕಾಲದ ಅಶಿಕ್ಷಿತ ಇಲ್ಲದ ಅರೆಶಿಕ್ಷಿತ ಜನ ಅಲ್ಲ, ಇವತ್ತು ಶಿಕ್ಷಿತರು, ಇಷ್ಟೊಂದು ಸಂಪರ್ಕ, ಇಷ್ಟೊಂದು ಓದು, ಇಷ್ಟೊಂದು ನಾಲೆಜ್ ಇದ್ದ ಜನ ಕೂಡ ಇವತ್ತು ಅವರ ಮನಸ್ಸಿನಲ್ಲಿ ಇಂಥ ಕೊಳಕು ತುಂಬಿದೆ. ಅಂದರೆ ಅಸ್ಪೃಶ್ಯತೆ ಎನ್ನುವುದು ಇದೆಯಲ್ಲ, ಅವರು ಅದರ ನಿವಾರಣೆ ಅವರದ್ದು ಮೊದಲ ಸ್ವಾತಂತ್ರ್ಯದ ನಂತರ 2ನೇ ಟಾಸ್ಕ್ ಅದಾಗಿತ್ತು. ಅದು ಕೂಡ ಇವತ್ತು ಅನ್ಫಿನಿಶ್ಡ್, ಅದು ಇನ್ನೂ ಹೋಗ್ತದೆ. 3ನೇದು ಅವರು ಹಿಂದೂ ಮುಸ್ಲಿಮರ ನಡುವೆ ಒಂದು ಐಕ್ಯತೆ ತರಬೇಕಂತ ಕೊನೆಯ 5 ತಿಂಗಳು, ಅವರು ಸಾಯುವಾಗಿಂತ 5 ತಿಂಗಳು ಯಾವಾಗ ಭಾರತದ ವಿಭಜನೆ ಆಯಿತು ಆಗ ಅವರು ಭಾಳ ಸೀರಿಯಸ್ ಆಗಿ ಅದನ್ನು ವಿರೋಧ ಮಾಡಿದರು. ಭಾರತ ವಿಭಜನೆ ಆಗಬಾರದಂತ. ಈ ಲೋಯನ ಬುಕ್ ಇದೆ, ಹೂ ಇಸ್ ದಿ ಗಿಲ್ಟಿ ಮೆನ್ ಆಫ್ ದಿ ಪಾರ್ಟಿಷನ್ ಅಂತ. ಎಲ್ಲರೂ ಇದ್ದಾರೆ, ನೆಹರು ಇದ್ದಾರೆ, ಪಟೇಲ್ರು ಇದ್ದಾರೆ, ಎಲ್ಲರೂ ಇದ್ದಾರೆ ಅದರಲ್ಲಿ. ಅದು ಬೇರೆ. ಅವರು ನೋಡಿ, ಭಾರತ ಇಡೀ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮಿಸುವಾಗ ಅವರು ನೌಕಾಲಿಯಲ್ಲಿದ್ದರು, ಅಲ್ಲಿ ಉಪವಾಸ ಮಾಡ್ತಾಯಿದ್ರು. 6,000 ಜನ ಮುಸ್ಲಿಮರಲ್ಲಿ ಅಲ್ಲಿ ಮುಸ್ಲಿಮರನ್ನು ಕೊಲೆ ಮಾಡಿದರು. ಅವರು ಸಾಯುವ 1 ತಿಂಗಳ ಹಿಂದೆ, ಸೆಪ್ಟೆಂಬರಲ್ಲಿ ತಿಂಗಳಿರಬೇಕು, ಡೆಲ್ಲಿಯಲ್ಲಿ ಗಲಭೆ ಆದಾಗ ಅವರು ಅಲ್ಲಿದ್ದರು. ಕೊನೆಯ ದಿನಗಳಲ್ಲಿ ಅವರು ಯಾವಾಗ ಯಾರೋ ಬರೆದಿದ್ದರು, ಭಾರತ ವಿಭಜನೆ ಆದಾಗ ಅವರು ಅರ್ಧ ಸತ್ತಿದ್ರು ಅಂತ. ಅವರು ಪೂರ್ಣವಾಗಿ ಸತ್ತದ್ದು ಗೋಡ್ಸೆ ಗುಂಡು ಹಾಕಿದಾಗ, ಆಯಿತಾ? ಅದರಿಂದ ನೀವು 3 ನೋಡಿ, ಪ್ರಜಾಪ್ರಭುತ್ವ, ಅವರು ಬಯಸಿದ ಪ್ರಜಾಪ್ರಭುತ್ವ ಇವತ್ತು ಜಾರಿಯಲ್ಲಿದೆಯಾ? ಇಲ್ಲ. ಅವರು ಬಯಸಿದ ಅಸ್ಪೃಶ್ಯತೆ ನಿವಾರಣೆ ಆಗಿದೆಯಾ? ಇಲ್ಲ. ಅವರು ಬಯಸಿದ ಜಾತ್ಯತೀತ ಸಮಾಜ, ಹಿಂದೂ ಮುಸ್ಲಿಂ ಐಕ್ಯತೆ ಆಗಿದೆ? ಇಲ್ಲ. ಅದರಿಂದ ಮಹಾತ್ಮ ಗಾಂಧಿ ನಿಜವಾಗಿ ಈಗ ದಿನನಿತ್ಯ ಸಾಯ್ತಾನೆ ಇದ್ದಾರೆ. ಅವರು, ನಾವು ಅವರ ಬಗ್ಗೆ ಭಾಷಣ ಮಾಡ್ಬೋದು, ಪುಸ್ತಕ ಬರೀಬೋದು, ಮತ್ತೊಂದು ಏನಾದರೂ ಮಾಡ್ಬೋದು, ಆದರೆ ಅನ್ಫಿನಿಶ್ಡ್ ಟಾಸ್ಕ್ ಅದು. ನನ್ನ ಪ್ರಕಾರ ಗಾಂಧೀಜಿ ಬಯಸಿದ ಸಮಾಜ ನಿರ್ಮಾಣ ಆಗಿದ್ದರೆ ಈ 3 ಟಾಸ್ಕ್ಗಳು ಅದು ಪೂರ್ಣ ಆಗಬೇಕಿತ್ತು. ಇದು ಪೂರ್ಣ ಆಗಿಲ್ಲ. ಅದು ಭಾಳ ದೊಡ್ಡ ಜವಾಬ್ದಾರಿ ಇವತ್ತಿನ ಸಮಾಜದ ಮೇಲೆಲ್ಲ, ನಾಯಕರ ಮೇಲೆ ಇದೆ. ಈಗ ನನಗೆ ಇವತ್ತು ಗಾಂಧೀಜಿ ಬಗ್ಗೆ ಮಾತಾಡೋದೇ ಭಾಳ ದೊಡ್ಡ ವಿವಾದ ಆಗಿಬಿಟ್ಟಿದೆ. ಒಂದು ನೋಡಿ, ಮುಖ್ಯವಾಗಿ ನೀವು RSS ಬಗ್ಗೆ ಮಾತಾಡ್ತೀರಿ, RSS ಮಾತಾಡೋಣ. ಇವತ್ತು ನಾನು 2 ಪೋಲ್ಗಳು ಅಲ್ಲ 2 ಪೋಲು, ಅದು 100%. ನಾನು ಅಂದರೆ RSS ಏನು ಮಾಡ್ತು, ಮತ್ತೆ ಗಾಂಧಿವಾದಿಗಳು ಅಂತ ನೋಡಿ, RSS ಇದೆಯಲ್ಲ, ನೀವು ಹೇಳಿದ್ದಕ್ಕೆ ಅಲ್ಲಿಂದಲೇ ಶುರು ಮಾಡೋಣ. RSS ಇದೆಯಲ್ಲ, ಅವರು ಮೊದಲ ದಿನದಿಂದ ಗಾಂಧಿ ಹೇಟರ್ಸ್ ಆಗಿದ್ದರು, ಅದರ ಬಗ್ಗೆ ಏನೂ ಡೌಟ್ ಇಲ್ಲ. ಅವರು ಗಾಂಧಿ ಆದರೆ ಭಾಳ ಇಂಟ್ರೆಸ್ಟಿಂಗ್ ಏನಿದೆ ಅಂದರೆ, ಗೋಡ್ಸೆ ಅವರನ್ನು ಕೊಂದಾಗ 3 ಕಾರಣಗಳನ್ನು ಕೊಟ್ಟರು ಅವರು. ಒಂದು, ಭಾರತದ ವಿಭಜನೆಗೆ ಅವರು ಕಾರಣರು. 2ನೇದು, ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಇವರು ಕೊಟ್ಟರು. 3ನೇದು, ಅದೇ ಹಿಂದೂ ಮುಸ್ಲಿಂ ಐಕ್ಯತೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಮೇನ್ ಫೋಕಸ್. ಏನಂದರೆ ಇವರು ಮುಸ್ಲಿಮರ ಪರವಾಗಿದ್ದಾರೆ ಅಂತ. ಭಾಳ ಇಂಟ್ರೆಸ್ಟಿಂಗ್. ಅದರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅವರ ಮೇಲೆ ಮೊದಲ ಅಸಾಸಿನೇಷನ್ ಅಟೆಂಪ್ಟ್ ನಡೆದಿದ್ದು 1934ರಲ್ಲಿ, ಆಯಿತಾ? ಆಗ ಈ ಇಶ್ಯೂಗಳೇ ಇರಲಿಲ್ಲ. ಅದರ ನಂತರ ಸೇರಿದಾಗ 7 ಬಾರಿ ಅವರ ಮೇಲೆ ಅಟೆಂಪ್ಟ್ ನಡೆಯುತ್ತೆ. ಮೊದಲನೇದೊಂದು ಡೈರೆಕ್ಟ್ ಗೋಡ್ಸೆ ಹೆಸರಿಲ್ಲ ಅದರಲ್ಲಿ, ಮೊದಲನೇದರಲ್ಲಿ. ಉಳಿದ 6 ಕಪೂರ್ ಆಯೋಗದ ವರದಿ ತೆಗೆದು ನೋಡಿ, ಉಳಿದ 6 ಏನಾಗಿದೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ನಾಥೂರಾಮ್ ಗೋಡ್ಸೆ ಹೆಸರಿದೆ. ಅವನು ಕೊನೆ ಅಟೆಂಪ್ಟ್ ನಡೆದಾಗ ಅವನು ಕತ್ತಿ ಜಳಪಿಸ್ಕೊಂಡು ಅವರ ಕಡೆ ನುಗ್ಗಿದ್ದಿದೆ, ಆಯಿತಾ? ಇದೆಲ್ಲ ರೆಕಾರ್ಡು. ಹೂ ಕಿಲ್ ಗಾಂಧಿ ಅಂತ ತುಷಾರ್ ಗಾಂಧಿ ಒಂದು ಪುಸ್ತಕ ಬರೆದಿದ್ದಾನೆ, ಅದರಲ್ಲಿ ವಿತ್ ಎವಿಡೆನ್ಸ್ ಇದೆ. ಅಂದರೆ ಅವರದ್ದು ಗಾಂಧಿಯನ್ನು ಹತ್ಯೆ ಮಾಡಲಿಕ್ಕೆ ಮುಖ್ಯ ಕಾರಣ ಅವರು ಮುಸ್ಲಿಂ ಪರವಾಗಿದ್ದಾರೆ ಅಂತಲ್ಲ, ಅವರು ದಲಿತರ ಪರವಾಗಿದ್ದಾರೆ ಅನ್ನೋದು ಕೂಡ ಕಾರಣ. ಹೇಳ್ದಂಗೆ 7ನೇ ಅಟೆಂಪ್ಟ್ ಆಗುವಾಗ, 6 ಮತ್ತು 7ನೇ ಅಟೆಂಪ್ಟ್ ಆಗುವಾಗ ಅಲ್ಲಿ ಮುಸ್ಲಿಂ ಬತ್ತು. ಮೊದಲು ಮಾಡಿದಾಗ ಅಲ್ಲಿ ಪ್ರಶ್ನೆನೇ ಇರಲಿಲ್ಲ. ಭಾರತದ ವಿಭಜನೆಯ ಪ್ರಶ್ನೆ ಬಂದಾಗಲೇ ಅವರು ಹಿಂದೂ ಮುಸ್ಲಿಂ ಶುರುವಾಗಿರೋದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಗಾಂಧೀಜಿ ಹರಿಜನರ ಉದ್ಧಾರದ ಬಗ್ಗೆ ಮೊದಲಿನಲ್ಲೂ ಮಾತಾಡ್ತಾ ಇದ್ರಲ್ಲ, ಅದು ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ.
ಇದನ್ನು ನಾವು ಇವತ್ತು ದಲಿತರ ಒಂದು ವರ್ಗ ಗಾಂಧೀಜಿಯನ್ನು ಹೇಟ್ ಮಾಡ್ತಾ ಇದೆಯಲ್ಲ, ಅಂದರೆ ಒಂದು ಅರ್ಧ ಜ್ಞಾನ ಅದು ಅವರ ಕಾರಣ ಇದೆ. ಅದನ್ನು ಮಾತಾಡೋಣ. ಅವ್ರು ಯಾಕೆ ಆಗಿ ಮಾಡ್ತಾ ಇದ್ದಾರೆ ಎನ್ನುವುದು ಕಾರಣ ಇದೆ, ಅದನ್ನು ಮಾತಾಡೋಣ. ಆದರೆ ಭಾಳ ಮುಖ್ಯ ಕಾರಣ ಇವತ್ತು RSSನ ನಿಜವಾದ ಬಣ್ಣ ಬಯಲಾಗುವುದು ಅದರಲ್ಲಿ. ಅವರು RSS ನೋಡಿ, ಅವರು ಬಹುಶಃ ನಡುವೆ ಒಮ್ಮೆ RSSನ ಕ್ಯಾಂಪಿಗೆ ಒಂದು ವಿಸಿಟ್ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ ಈಸ್ ದೇ ಏನೋ ಹಿಂದೂಯಿಸಮ್ ಈಸ್ ದೇ ರಿಯಲ್ ಸನ್ ಆಫ್ ದಿ ಹಿಂದೂಯಿಸಮ್ ಅಂತ ಏನೋ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ಹುಟ್ಟಿದ ನಿಜವಾದ ಇವನ್ ಪುತ್ರ, ಹಿಂದೂ ಪುತ್ರ ಅಂತ ಹೇಳ್ತಾರೆ. ಸರ್, ಅದನ್ನೇ ನಾನು ನಿಮ್ಗೆ ಕೇಳ್ಕೊಟ್ಟಿದ್ದು. ಅಂದರೆ ಈಗ ಗಾಂಧಿ ಪ್ರತಿಪಾದಿಸಿದ್ರಲ್ಲ, ನಾನು ಸನಾತನಿ ಅಂತಂದ್ರು, ನಾನು ಹಿಂದೂ ಅಂತ ಹೇಳ್ಕೊಂಡ್ರು. ಅದನ್ನು ಇವರು ಮಿಸ್ಇಂಟರ್ಪ್ರಿಟ್ ಮಾಡಿ RSS ಈಗ ಇಷ್ಟೊತ್ತು ನೀವು ಹೇಳ್ತಿದ್ರಲ್ಲ ಸಮಾಜ ಎಷ್ಟು ಕೊಳ್ತೋಗಿದೆ ಅಂತ, ಆಗ ಕೊಳಿಲಿಕ್ಕೆ ಮಾಡಿದ್ರ ಅಂತ RSSನವರು. ಅಲ್ಲ, ಖಂಡಿತ. ಆಗಲೂ ನೋಡಿ ಅವರನ್ನು, ಅದು ಇತ್ತೀಚೆಗೆ ಚರ್ಚೆ ಆಗಿದೆ ಅಂದರೆ ಗಾಂಧೀಜಿ RSS ಶಾಖೆಗೆ ವಿಸಿಟ್ ಮಾಡಿದ್ರು ಅಂತ. ಆ ಶಾಖೆಗೆ ವಿಸಿಟ್ ಮಾಡಿದಾಗ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ಮ ಹಿಂದೂ ಸಮಾಜದಲ್ಲಿ ಹುಟ್ಟಿದ ಒಬ್ಬ ನಿಜವಾದ ಹೆಮ್ಮೆಯ ಪುತ್ರ ಅಂತ ಮಾಡ್ತಾರೆ. ಆಗ ಅವರು ಹೇಳ್ತಾರೆ, ನೀವು ಹೇಳುವ ಹಿಂದುತ್ವಕ್ಕೂ ನಾನು ಹೇಳುವ ಹಿಂದುತ್ವಕ್ಕೂ ವ್ಯತ್ಯಾಸ ಇದೆ ಅಂತ ಅಲ್ಲೇ ಹೇಳ್ತಾರೆ ಅವರು. ಆಯಿತಾ, ನಂದು ಇನ್ಕ್ಲೂಸಿವ್ ಆದ ಹಿಂದುತ್ವ, ಎಲ್ಲರನ್ನು ಒಳಗೊಂಡ ಹಿಂದುತ್ವ ಅಂತ ಅವರು ಅಲ್ಲಿ ಅದೇ ಸಭೆಯಲ್ಲಿ ಹೇಳ್ತಾರೆ. ಅದನ್ನು ಇವರು ಬಚ್ಚಿಡ್ತಾರೆ. ಅದರಿಂದ ಅವರು ಯಾವತ್ತೂ ಕೂಡ RSSನ ಅವರ ಸಿದ್ಧಾಂತವನ್ನು ಒಪ್ಪಿಲ್ಲ. ಗಾಂಧೀಜಿಯವರನ್ನು ಮಿಸ್ಇಂಟರ್ಪ್ರಿಟ್ ಮಾಡಲಿಕ್ಕೆ, ಇಲ್ಲದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಕಾರಣ ಏನಂದರೆ ನೋಡಿ, ಗಾಂಧೀಜಿದ್ದು ನಾವು ತಿಳ್ಕೊಳ್ಬೇಕಾಗಿರೋದು, ಈಗ ನಾವು RSS ಇದೆ, ಈ ನಮ್ಮ ನಡುವೆ ಹೇಗೆ ಇವರು ಭೇದವನ್ನು ಉಂಟು ಮಾಡ್ತಾ ಇದ್ದಾರೆ ಎನ್ನುವುದಕ್ಕೆ. ಯಾಕೆಂದರೆ ಗಾಂಧೀಜಿ ಇವತ್ತು ಏನಂದರೆ ದಲಿತರಲ್ಲಿರೋ ಒಂದು ವರ್ಗ ಕೂಡ ಗಾಂಧೀಜಿಯನ್ನು ಹೇಟ್ ಮಾಡುತ್ತೆ, RSS ಪೂರ್ಣ ಮಾಡುತ್ತೆ. ಇವರನ್ನು ಬಳಸ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ನಡುವಿನ ಭಿನ್ನಾಭಿಪ್ರಾಯವನ್ನು ಅದನ್ನು ತೊಡೆದಾಕ್ಲಿಕ್ಕೆ ಒಂದು ಪ್ರಯತ್ನ ನಡೆಯಬೇಕಂತ ಆ ಕಾರಣಕ್ಕಾಗಿ ಹೇಳ್ತಾ ಇರೋದು. ನೋಡಿ, ಯಾವಾಗಲೂ ಯಾರು ತಪ್ಪು ಮಾಡ್ತಾನೆ, ಯಾರು ಅನ್ಯಾಯ ಮಾಡ್ತಾನೆ, ಅವನು ಬದಲಾಗ್ತಾನೆ ಇರ್ತಾನೆ. ಅಂದರೆ ಅವನು ತಪ್ಪು ಅರ್ಥ ಆದಾಗ ಅವನು ಚೇಂಜ್ ಆಗ್ತಾನೆ, ಪರಿವರ್ತನೆ ಆಗುತ್ತೆ. ಆದರೆ ಒಬ್ಬ ವಿಕ್ಟಿಮ್ ಇದಾನಲ್ಲ, ಅವನು ಹಾಗೇ ಇರ್ತಾನೆ. ನನ್ನ ಪ್ರಕಾರ ಅಂಬೇಡ್ಕರ್ ಮತ್ತು ಗಾಂಧಿಯನ್ನು ಅದೇ ರೀತಿ ನೋಡಬೇಕು. ಅಂಬೇಡ್ಕರ್ ಒಬ್ಬ ವಿಕ್ಟಿಮು, ಈ ಜಾತಿ ವ್ಯವಸ್ಥೆ, ಈ ಸಮಾಜದ ವಿಕ್ಟಿಮ್. ಅವ್ರು ಬದಲಾಗೋದ್ರಲ್ಲಿ ಪ್ರಶ್ನೆನೇ ಇಲ್ಲ. ಅವರು ಹುಟ್ಟಿದ ಬುದ್ಧಿ ತಿಳಿದ ದಿನದಿಂದ ಅವರು ಹಾಗೇ ಇದ್ದಾರೆ. ಗಾಂಧೀಜಿ ಮಾತ್ರ ಬದಲಾಗ್ತಾ ಇದ್ರು. ಅಂದರೆ ಅವರಿಗೆ ನಿಧಾನವಾಗಿ ತನ್ನ ತಪ್ಪು ಅರಿವಾಗ್ತಾ ಇದೆ. 24ರ ವಯಸ್ಸಿನಲ್ಲಿ ಗಾಂಧೀಜಿ ಒಬ್ಬ ನಾಸ್ತಿಕ, 24ರ ವಯಸ್ಸಲ್ಲಿ. ಅದರ ನಂತರ ಅವರು ವರ್ಣಾಶ್ರಮ ವ್ಯವಸ್ಥೆಯನ್ನು ಒಪ್ತಾರೆ, ಜಾತಿಯನ್ನು ಒಪ್ತಾರೆ, ಆದರೆ ಜಾತಿ ಭೇದವನ್ನು ವಿರೋಧಿಸ್ತಾರೆ. ಅವ್ರಿಗೆ ಅರ್ಥ ಆಗಿಲ್ಲ ಅದು. ಅದರ ನಂತರ ಕೊನೆಯ ದಿನಗಳಲ್ಲಿ ಅವರು ಅಂತರ್ಜಾತಿ ಮದುವೆಯನ್ನು ಪ್ರೋತ್ಸಾಹ ಮಾಡ್ತಾರೆ. ಅಂತರ್ಜಾತಿ ಮದುವೆ ಆದರೆ ಮಾತ್ರ ನಾನು ಬರ್ತೇನೆ ಅಂತ ಹೇಳ್ತೇನೆ. ಒಬ್ಬ ನಾಸ್ತಿಕ, ಆಸ್ತಿಕ, ಅದರ ನಂತರ ನಿಜವಾದ ಒಬ್ಬ ಜಾತ್ಯತೀತನಾಗಿ ಅವರು ಎಮರ್ಜ್ ಆಗೋದು ಇಡೀ ಅವರ ಲೈಫ್ನ ಜರ್ನಿಯಲ್ಲಿ ಕಾಣುತ್ತೆ. ಅಂಬೇಡ್ಕರ್ ಹಾಗೆಲ್ಲ. ಮೊದಲ ದಿನ ಅವರು ಅಂದರೆ ಈಸ್ ಎ ವಿಕ್ಟಿಮ್. ಅವರು ಈಗ ನಾವು ಪ್ರಾರಂಭದಲ್ಲಿ ಮಾತಾಡಿದ್ದಿಲ್ಲ, ಅವರು ಸಾಮಾಜಿಕ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದರು, ಇವರು ರಾಜಕೀಯ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದರು. ಅಂಬೇಡ್ಕರ್ ರೈಟ್, ಇವರು ರಾಂಗ್. ಇವತ್ತಿನ ಪರಿಸ್ಥಿತಿ ನೋಡಿದರೆ ಗಾಂಧೀಜಿ ವಾಸ್ ರಾಂಗ್, ಆಯಿತಾ. ಆದರೆ ಅವ್ರು ಬದಲಾಗ್ತಾರೆ. ಅದನ್ನೇ ಹೇಳ್ತಾ ಇರೋದು. ಗಾಂಧೀಜಿ ಇನ್ನೊಂದು, ನಾನು ಹೇಳಿದ್ದು ಅವರು 78-79 ವರ್ಷ ಸತ್ರು, ಅವರು 100 ವರ್ಷ. ನೀವು ಎಲ್ಲ ಮಹಾನ್ ನಾಯಕರ ಬಗ್ಗೆ ಹೆಂಗೆ ಹೇಳ್ತೀರಿ? ವಿವೇಕಾನಂದ ಅವ್ರ ಬಗ್ಗೆ ಮಾತಾಡುವಾಗಲೂ ಅವ್ರು ಇನ್ನೂ ಸ್ವಲ್ಪ ದಿನ ಅಂಬೇಡ್ಕರ್ ಬಗ್ಗೆ ಅಲ್ಲ, ಅವರು ಆಕ್ಚುಲಿ ಅಂಥವರೆಲ್ಲ ಸಾಯಲೇಬಾರ್ದು. ಆದರೆ ನಾನು ಹೇಳೋದು, ಗಾಂಧೀಜಿಯ ಒಂದು ಜರ್ನಿ ಇದೆ ಅಲ್ಲ, ಅವರದ್ದು ಬುದ್ಧಿ ತಿಳಿದ ದಿನದಿಂದಲೇ ಒಂದು ಕನ್ವಿಕ್ಷನ್ ಇತ್ತು, ಅವ್ರಿಗೆ ಚೇಂಜ್ ಆಗ್ತಾ ಇರಲಿಲ್ಲ. ಗಾಂಧೀಜಿ ಬದಲಾಗ್ತಾ ಇದ್ರು ಅಂತ. ಒಬ್ಬ ನಾಸ್ತಿಕ ಆಸ್ತಿಕನಾಗೋದು, ಆಮೇಲೆ ನಿಜವಾದ ಅಂತರ್ಜಾತಿ ಮದುವೆಯನ್ನು ಪ್ರತಿಪಾದನೆ ಮಾಡುವಷ್ಟು ಪ್ರೋಗ್ರೆಸಿವ್ ಆಗಿರೋದಿದೆ ಅಲ್ಲ ಈ ಜರ್ನಿ. ಇದನ್ನು ಯಾರು ನಂಬ್ತಿಲ್ಲ. ಎಲ್ಲರೂ ಈಗ ಪೂನಾ ಫ್ಯಾಕ್ಟನ್ನು ಇಟ್ಕೊಂಡು ಮಾಡ್ತಾರೆ. ಪೂನಾ ಫ್ಯಾಕ್ಟಲ್ಲಿ ಕೂಡ ಅಂಬೇಡ್ಕರ್ ಈಸ್ ರೈಟ್, ಗಾಂಧೀಜಿ ವಾಸ್ ರಾಂಗ್. ಗಾಂಧೀಜಿ ಯಾಕೆ ರಾಂಗ್ ಅಂದರೆ, ಗಾಂಧೀಜಿ ಏನು ಹೇಳಿದರು, ಈ ರೀತಿ ಪ್ರತ್ಯೇಕ ಮತಕ್ಷೇತ್ರ ಮಾಡಿದರೆ ನಾವು ದಲಿತರನ್ನು ಸಮಾಜದಿಂದ ದೂರ ಇಟ್ಟಾಗೇನಾಗುತ್ತೆ, ಅವರು ನಮ್ಮ ಜೊತೆ ಸೇರಿಸ್ಕೊಳ್ಬೇಕು, ಒಟ್ಟಾಗಿ ಹೋಗ್ಬೇಕಂತ. ನನಗೆ ಗೊತ್ತಿಲ್ಲ ಗಾಂಧೀಜಿಯ ಚಿಂತನೆ ಏನಿತ್ತಂತ, ಆದರೆ ನಮಗೆ ಅನಿಸೋದು, ಇವತ್ತು ಚರಿತ್ರೆಯನ್ನು ಓದಿದಾಗ ಅನಿಸೋದು ಅವರಿಗೆ ಇತ್ತು. ಆದರೆ ನಮ್ಮ ಸಮಾಜ ಇಷ್ಟು ದುಷ್ಟರಾಗ್ತದೆ ಅಂತ ಅವ್ರಿಗೇನು ಗೊತ್ತಿತ್ತು? ಇವತ್ತು ನೋಡಿ, ಇವತ್ತು ರೈಟ್, ಇವತ್ತು ನೀವು ರಿಸರ್ವ್ ಕ್ಷೇತ್ರದಿಂದ ಆಯ್ಕೆಯಾದ ದಲಿತರು ಇದ್ದಾರಲ್ಲ, ಅವರು ಪೂರ್ಣ ಸ್ವತಂತ್ರರಲ್ಲ. ಅವರು ಮೇಲ್ಜಾತಿಯ ವೋಟುಗಳನ್ನು ನಂಬಿ ಅವರು ನಂಬಲೇಬೇಕು. ಅವರು ಅದರ ಮೇಲೇ ಅವರ ಇಲೆಕ್ಷನ್ ರಾಜಕೀಯ ನಿಂತಿದೆ. ಅಲ್ಲ, ಆದರೆ
ಈಗ ಏನಾದರೂ ಮೀಸಲಾತಿ ಅಂದರೆ ಮೀನ್ಸ್ ಪೊಲಿಟಿಕಲ್ ರಿಸರ್ವೇಷನ್ಸ್ ಇಲ್ಲ ಅಂದಿದ್ರೆ ಬಹುಶಃ ಈಗ ಎಷ್ಟು ಜನ ಈ ಪರಿಶಿಷ್ಟ ಜಾತಿಯವರು ಅದನ್ನೇ ಬರ್ತಿದಾರೋ ಆಯ್ಕೆ ಆಗ್ತಿದಾರೋ ಅದು ಆಗ್ತಿರಲಿಲ್ಲ. ಅಷ್ಟಕ್ಕೆ ಗಾಂಧೀಜಿಗಳು ಒಪ್ಕೊಂಡಿದ್ರಲ್ಲ, ಅದಕ್ಕೂ ಗಾಂಧೀಜಿ ಒಪ್ಕೊಂಡಿದ್ರು. ಆದರೆ ಅಂಬೇಡ್ಕರ್ ಅಷ್ಟರಲ್ಲಿ ತೃಪ್ತರಾಗಿರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು, ನೀವು ಪ್ರತ್ಯೇಕ ಮತಕ್ಷೇತ್ರ ಮಾಡಿದ್ರು ಕೂಡ ಅಲ್ಲಿ ದಲಿತರು ಮಾತ್ರ ಮತ ಹಾಕೋದಲ್ಲ, ಉಳಿದವರು ಮತ ಹಾಕ್ತಾರೆ. ಅದರಿಂದ ಅವರೇ ಮೆಜಾರಿಟಿಯಲ್ಲಿ ಇರ್ತಾರೆ. ಇವನು 20-30% ದಲಿತರು ಇದ್ದರು, 70% ದಲಿತೇತರರು ಇರ್ತಾರೆ. ಅವರ ವೋಟ್ನ ಋಣ ಅವನಿಗೆ ಇರುತ್ತೆ. ಅದರಿಂದ ಅವನು ದಲಿತರ ನಾಯಕ ಆಗೋದೇ ಇಲ್ಲ. ದಲಿತರ ಹಿತಾಸಕ್ತಿ ಕೆಲಸ ಮಾಡಲಿ ಅವನು ಬಯಸಿದ್ರು ಅವನಿಗೆ ಆಗೋದಿಲ್ಲ ಅನ್ನೋದು ಅಂಬೇಡ್ಕರ್ ವಾದ ಆಗಿತ್ತು. ಅಂಬೇಡ್ಕರ್ ರೈಟ್. ಅದಕ್ಕೆ ಅಂಬೇಡ್ಕರ್ ಒಬ್ಬ ದಾರ್ಶನಿಕನಾಗಿ ಕಾಣೋದು ನಮಗೆ. ಯಾಕೆಂದರೆ ಅವರ ಎಲ್ಲ ಚಿಂತನೆಗಳು ಅವ್ರ ಅನುಭವದಿಂದ ಬಂದಿರೋದು, ಅವ್ರ ಸ್ವಂತ ಅನುಭವದಿಂದ. ಅವ್ರು ನೋಡಿದ್ದಾರೆ, ಈ ಹಿಂದೂ ಸಮಾಜವನ್ನು ನೋಡಿದ್ದಾರೆ. ಅದಕ್ಕಾಗಿ ಅಲ್ವಾ ಅವರು ಕೊನೆಗೆ ನಾನು ಹುಟ್ಟಿದ್ದೇನೆ ಇದರಲ್ಲಿ ಸಾಯುವುದಿಲ್ಲ ಅಂತ ಒಂಥರ ರೋಷದಿಂದ ಎದ್ದು ಹೋಗಿರೋದು. ಆ ಕಾರಣಕ್ಕೆ ಗಾಂಧೀಜಿಗೆ ಅರ್ಥ ಆಗಿರಲಿಲ್ಲ ಅದು. ಅದನ್ನೇ ಹೇಳೋದು, ಇವತ್ತಿನ ಸಮಾಜದಲ್ಲಿ ಕೂಡ ಒಬ್ಬ ದಲಿತನ ನೋವನ್ನು ಅನುಭವಿಸ್ಬೇಕಾದ್ರೆ ದಲಿತನಾಗಿ ಹುಟ್ಟಬೇಕು. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಗಾಂಧೀಜಿ ಸ್ಲೋಲಿ ಇವತ್ತು ನಾನು ಹೇಳ್ತೇನೆ, ಇವತ್ತು ಆ್ಯಕ್ಚುಲಿ ಪ್ರತ್ಯೇಕ ಮತಕ್ಷೇತ್ರ ಆಗಬೇಕಂತ ನಾನು ಹೇಳ್ತೇನೆ. ಇವತ್ತು ನೀವು ನಿಜವಾದ ಒಬ್ಬ ದಲಿತ MP MLA ದಲಿತರ ಹಿತಾಸಕ್ತಿ ಕೆಲಸ ಮಾಡಬೇಕಾದ್ರೆ ನನ್ನ ಪ್ರಕಾರ ಪೂನಾ ಫ್ಯಾಕ್ಟ್ ವಾಸ್ ರಾಂಗ್. ಪ್ರತ್ಯೇಕ ಮತಕ್ಷೇತ್ರ ಆಗಬೇಕು ಇವತ್ತು. ನಾನು ಹೇಳ್ತೇನೆ, ಗಾಂಧೀಜಿ ನನಗೆ ಅನಿಸೋದು ಯಾಕೆಂದರೆ ಗಾಂಧೀಜಿ ಇವತ್ತು ಬದುಕಿದ್ರೆ ಅವರು ಅದನ್ನೇ ಹೇಳ್ತಾ ಇದ್ರು ಅಂತ. ನೀವು ಹೇಳ್ದಂಗೆ ಅವರು ಬದಲಾಗ್ತಾ ಇದ್ರಲ್ಲ, ಈ ಬದಲಾವಣೆ ಎಕ್ಸಾಕ್ಟ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಅದರಿಂದ ಗಾಂಧೀಜಿ ನನಗೆ ಅನಿಸೋದಿಲ್ಲ, ಯಾರಾದರೂ ನನಗೆ ಗೊತ್ತಿಲ್ಲ, ನನಗಿಂತ ಚೆನ್ನಾಗಿ ಓದಿದವರಿದ್ದರೆ ಅದು ಕನ್ವಿನ್ಸ್ ಮಾಡಬೇಕು. ಗಾಂಧೀಜಿ ಒಂದು ದುರುದ್ದೇಶದಿಂದ ದಲಿತರಿಗೆ ಏನೋ ಅನ್ಯಾಯ ಮಾಡಬೇಕಂತ ಅದನ್ನು ಪೂನಾ ಫ್ಯಾಕ್ಟ್ ಉಪವಾಸ ಕೂತದ್ದಲ್ಲ ಅಂತ. ಅವರದ್ದು ಏನಂದರೆ ದಲಿತರನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋಗ್ಬೇಕಂತ ಮಾಡಿದ ಕಾರಣಕ್ಕಾಗಿ ಅದು ಮಾಡಿದ್ದಾರೆ ಅಂತ. ಅದರಿಂದ ಇವತ್ತು ಏನಾಗಿದೆ ಅಂದರೆ ಗಾಂಧಿ ಮತ್ತು ಅಂಬೇಡ್ಕರ್ ಪ್ರಶ್ನೆ ಬಂದಾಗ ಪೂನಾ ಫ್ಯಾಕ್ಟಿಂದ ಶುರುವಾಗೋದು. ನಾನು ಯಾವಾಗಲೂ ಹೇಳ್ತೇನೆ, ನೀವು ಗಾಂಧೀಜಿ ಮತ್ತು ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಗಾಂಧೀಜಿ ಮತ್ತು ಅಂಬೇಡ್ಕರ್ನ ಓದಬೇಕು, ಪೂರ್ತಿ ಓದಿ ಯಾವುದೋ, ಯಾಕಂದರೆ ಅವರಲ್ಲಿ ಸಮಾನವಾದ ಅಂಶಗಳು ಸುಮಾರಿತ್ತು. ನೀವು ಭಿನ್ನಾಭಿಪ್ರಾಯದ ಮೂಲಕನೇ ಅವ್ರು ಅರ್ಥ ಮಾಡಲಿಕ್ಕೆ ಹೊರಟ್ರೆ ಗಾಂಧೀಜಿನೂ ಅರ್ಥ ಆಗೋದಿಲ್ಲ, ಅಂಬೇಡ್ಕರು ಅರ್ಥ ಆಗೋದಿಲ್ಲ. ನಾವು ಈಗ ಇವತ್ತು ಇಬ್ಬರು ಇಲ್ಲದ್ರೆ ಹೋಗಿ ಮೈಕ್ ಹಿಡಿಬೋದಿತ್ತು, ನಿಮ್ಮ ಅಭಿಪ್ರಾಯ ಏನಿತ್ತು ಅಂತ. ಅವರು ಇಬ್ಬರು ಇಲ್ಲ. ಆದರೆ ಅವರ ಜರ್ನಿಯ ಮೂಲಕ ಬರೀ ಒಂದು ಸ್ಟೇಟ್ಮೆಂಟು ಒಂದು ವಿಚಾರ ಅಲ್ಲ, ಅವರ ಇಡೀ ಜರ್ನಿಯ ಮೂಲಕ ಆ ಎರಡು ವ್ಯಕ್ತಿತ್ವಗಳನ್ನು ಅರ್ಥ ಮಾಡ್ಕೊಳ್ಳೋದು. ಅಫ್ಕೋರ್ಸ್ ಸರ್, ಯಾವುದೇ ವ್ಯಕ್ತಿನ ಒಟ್ಟಂದಲ್ಲಿ ನೋಡಬೇಕು. ಗಾಂಧೀಜಿದು ಇಂಟ್ರೆಸ್ಟಿಂಗ್ ನನಗೆ ಬೇರೆ ಏನು ಕಾರಣ ಅಲ್ಲ, ಗಾಂಧೀಜಿ ಬದಲಾಗ್ತಾ ಇದ್ರು ಅಂತ. ಆ ಕಾರಣಕ್ಕಾಗಿ ನಾವು ಗಾಂಧೀಜಿಯನ್ನು ಮಾಡಬೇಕು. ಮತ್ತೆ ನಿಮ್ಮ RSS ಇವತ್ತು ನೋಡಿ, ಅವರ ಲಾಠಿಯನ್ನು ಎತ್ಕೊಂಡಿದೆ, ಕನ್ನಡಕವನ್ನು ಎತ್ಕೊಂಡಿದೆ. ನೀವು ಅವರದೇ ಒಬ್ಬ ಮಿನಿಸ್ಟರ್ ಗಿರಿರಾಜ್ ಸಿಂಗ್, ಇನ್ನೊಬ್ಬ ಉತ್ತರಾಖಂಡದ ಚೀಫ್ ಮಿನಿಸ್ಟರ್ ಏನೋ ಒಬ್ಬ ತಾವರೊಬ್ಬ ಯಾರೊಬ್ಬ ಇದ್ದಾನೆ, ಆ ನಂತರ ಅವಳು ಪ್ರಜ್ಞಾ ಸಿಂಗ್, ಒಬ್ಬರು ದೇಶ ಪ್ರೇಮಿ ಅಂತ ಹೇಳ್ತಾನೆ ಗೋಡ್ಸೆಯನ್ನು, ಇನ್ನೊಬ್ಬ ಸುಪುತ್ರ. ಬೇರೆ ಸಾಮಾನ್ಯ ಅವರ ಈ ಬಜರಂಗ ಇಂಥ ಫ್ರಿಂಜಿ ಎಲಿಮೆಂಟ್ಸ್ಗಳು ಹೇಳೋದು ಬಿಡಿ, ಕ್ಯಾಬಿನೆಟ್ಟಲ್ಲಿ ಇದ್ದವರು, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಸಚಿವ, ಒಬ್ಬ MP ಓಪನ್ ಆಗಿ ಗೋಡ್ಸೆಯನ್ನು ಈ ಭಾರತದ ಕಂಡ ಸುಪುತ್ರ, ದೇಶಪ್ರೇಮಿ, ಅವನ ಫೋಟೋ ಹಿಡಿದು ಪೂಜೆ ಮಾಡೋದು. ಮಂಗಳೂರಲ್ಲಿ ಅವನೊಬ್ಬ ಈಗ ಅವನು ಹಠಾತ್ ಭಾಳ ಪ್ರೋಗ್ರೆಸಿವ್ ಆಗಿದ್ದಾನೆ, ಪ್ರಣವಾನಂದ ಸ್ವಾಮೀಜಿ ಅಂತ, ಈಡಿಗರಿಗೆ ಭಾಳ ದೊಡ್ಡ ಸ್ವಾಮೀಜಿ ಅವನು ಮಂಗಳೂರಲ್ಲಿ ಬಂದು ಗೋಡ್ಸೆಯ ಪ್ರತಿಮೆ ಸ್ಥಾಪನೆ ಮಾಡಬೇಕಂತ ಹೇಳಿದ. ನಮ್ಮವರು ಅವನ ಹಿಂದೆ ಹೋಗ್ತಾ ಇದ್ದಾರೆ, ಅದು ಬೇರೆ. ಅವನು ಮಂಗಳೂರಲ್ಲಿ ಹೇಳಿದ, ಅವನ ರೆಕಾರ್ಡ್. ಸೊ ಇಂಥವರೆಲ್ಲ ಇವತ್ತು ಓಪನ್ ಆಗಿ ಹೇಳುವಾಗಲೂ ಇವರ ಒಳಗಡೆ ಅಂದರೆ ಗೋಡ್ಸೆಯನ್ನೇ ಇವತ್ತು ಆರಾಧನೆ ಮಾಡಲಿಕ್ಕೆ ಹೊರಡೋರಿಗೆ ಗಾಂಧೀಜಿ ಬಗ್ಗೆ ಏನು ಅಭಿಪ್ರಾಯ ಇರ್ಬೋದು ಹೇಳಿ? ಗಾಂಧೀಜಿ ಬಗ್ಗೆ ಏನು ಅಂದರೆ ಗಾಂಧೀಜಿಯನ್ನು ಅವರನ್ನು ಆ ದಿವಸ ಗುಂಡಾಕಿ ಸಾಯಿಸಿದ್ರು. ಇವತ್ತು ಅವರ ವಿಚಾರಗಳನ್ನು, ಚಿಂತನೆಗಳನ್ನು ಒಂದೊಂದಾಗಿ ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಇವತ್ತಿನ ವಾಸ್ತವ ಅಲ್ಲ. ಈಗ ಅದನ್ನೇ ನಾನು ನಿಮ್ಗೆ ಅವಾಗ ಅನ್ನೋದು, ಸನಾತನ ಅಂತ ಅವರು, ನಾನು ಸನಾತನಿ ಅಂತ ಹೇಳಿದರು. ಸೊ ಇವರೀಗ ಸನಾತನ ಧರ್ಮ ಅನ್ನೋದನ್ನ ಇಟ್ಕೊಂಡು ಒಂದು ಇಡೀ ತಲೆಮಾರಿನ ತಲೆಯನ್ನು ತೊಳೆಯುವಂಥ ಅಥವಾ ಅದನ್ನು ಬುದ್ಧಿಹೀನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಅದಕ್ಕೆ ಕೇಳಿದ್ದು ನಾನು, RSS ಯಾವ ಪಾತ್ರವನ್ನು ನಿರ್ವಹಿಸ್ತಿದೆ ಅಂತ. ಇಲ್ಲ, ಗಾಂಧೀಜಿ ನೋಡಿ, ಗಾಂಧೀಜಿಯನ್ನು ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಇದೆ. ಗಾಂಧೀಜಿ ಏನಂದರೆ, ಗಾಂಧೀಜಿ ಹಿಂದೂ ಧರ್ಮವನ್ನು ನೋಡಿ,
ಇಲ್ಲಿ ಈ ದೇಶದಲ್ಲಿ ಸೋಷಿಯಲ್ ರಿಫಾರ್ಮ್ ಮಾಡಿದವರು ಎರಡು ರೀತಿಯಲ್ಲಿ ಮಾಡಿದ್ದಾರೆ. ಒಂದು ಧರ್ಮವನ್ನು ನಿರಾಕರಣೆ ಮಾಡದೇ ಧರ್ಮವನ್ನು ಸುಧಾರಣೆ ಮಾಡಲಿಕ್ಕೆ ಹೊರಟು. ಅದು ಉದಾಹರಣೆಗೆ ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ನಾರಾಯಣ ಗುರು ಇವರೆಲ್ಲರು. ಇನ್ನೊಂದು ಅದರಿಂದ ಹೊರಗೆ ನಿಂತು, ಉದಾಹರಣೆಗೆ ಲೋಹಿಯಾ, ಅಂಬೇಡ್ಕರ್ ಇಂಥವರೆಲ್ಲ ಹೊರಗಡೆ ನಿಂತು ಮಾಡಿದರು. ಈ ಒಳಗಡೆ ಇದ್ದವರನ್ನು ಯಾವಾಗಲೂ ಈಗ ಯಾವತ್ತು RSS ಪೆರಿಯಾರನ್ನು ಅಪ್ರೋಪ್ರಿಯೇಟ್ ಮಾಡಿಕೊಳ್ಳಿಕ್ಕೆ ಹೋಗುದಿಲ್ಲ, ಸಿಗುದಿಲ್ಲ, ಅವರು ಅಪ್ರೋಪ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಬೇಡ್ಕರ್ನ ಪ್ರಯತ್ನ ಮಾಡ್ತಾರೆ, ಆದರೆ ಅದು ಆಗೋದಿಲ್ಲ. ಆದರೆ ನಾರಾಯಣ ಗುರು ಅಲ್ಲ, ಅಂಬೇಡ್ಕರ್ನ ಯಾಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅಂಬೇಡ್ಕರ್ನ ಬಿಡೋಕ್ ಸ್ಥಿತಿಯಲ್ಲಿ ಇಲ್ಲ. ಇಡೀ ಭಾರತ ಅಂಬೇಡ್ಕರ್ ಇಲ್ಲದೆ ಭಾರತನ ಭಾರತದ ಭಾರತದ ಕಲ್ಚರ್ ಆಗೋದಿಲ್ಲ. ಅದರಿಂದ ಲೋಹಿಯಾ ವಿಚಾರಗಳನ್ನು ಕೂಡ ಅವ್ರು ಅಪ್ರೋಪ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಲೋಹಿಯಾ ಒಂದು ಆಂಟಿ ಕಾಂಗ್ರೆಸಿಸಮ್ ಇತ್ತು ಎನ್ನುವ ಕಾರಣಕ್ಕಾಗಿ ಅದನ್ನು ಮಾಡ್ತಾರೆ, ಅದು ಬೇರೆ. ಆದರೆ ಈ ನಾರಾಯಣ ಗುರು, ಈ ವಿವೇಕಾನಂದ, ಗಾಂಧೀಜಿ ಇವರನ್ನೆಲ್ಲ ಅವರು ಹಿಂದೂ ಧರ್ಮಕ್ಕೆ ಸೇರಿದವರು ಎನ್ನುವ ರೀತಿಯಲ್ಲಿ ಅಪ್ರೋಪ್ರಿಯೇಟ್ ಮಾಡ್ತಾರೆ. ಆದರೆ ಯಾವತ್ತು ಗಾಂಧೀಜಿಯ ಹಿಂದುತ್ವ ಏನಿದೆ ಅಲ್ಲಿ, ನನಗೆ ಗಾಂಧೀಜಿಯವರ ಹಿಂದುತ್ವದ ಬಗ್ಗೆ ನನಗೂ ತಕರಾರಿಲ್ಲ. ಗಾಂಧೀಜಿಯವರ ಹಿಂದುತ್ವ ಇದೆಯಲ್ಲ, ಅದು ನಿಜವಾದ ಜಾತ್ಯತೆ, ಸರ್ವಧರ್ಮ ಸಮಭಾವ ಅಂತ ಏನು ಹೇಳ್ತೇವೆ ನಾವು ಸೆಕ್ಯುಲರಿಸಮ್ಗೆ, ಅದನ್ನು ಇಟ್ಕೊಂಡು ಮಾಡಿದರು. ಗಾಂಧೀಜಿಯವರು ಏನು ಬಯಸಿದ್ರು ಅದನ್ನು ಇವರು ಮಾಡಲಿಕ್ಕಾಗೋದಿಲ್ಲ. ಆದರೆ ಈಗ ಅವರು ಅದನ್ನು ನೋಡಿ, ಗಾಂಧೀಜಿ ಮುಸ್ಲಿಮರಿಗೋಸ್ಕರ ಕೊನೆ ದಿನಗಳಲ್ಲಿ ಉಪವಾಸ ಕೂತು ಸಾಯ್ಲಿಕ್ಕೆ ಹೊರಟ್ರೆ, ಅದೇ ಗುಜರಾತಿಂದ ಬಂದ ಒಬ್ಬ ನಾಯಕರು ಗುಜರಾತಿನ ಗಲಭೆಯಲ್ಲಿ ಯಾಕೆ ಸತ್ತ ಅಂದರೆ, ನಾನು ಕಾರು ಹೋಗ್ತಾ ಇದ್ದೆ, ಅದರಿಗೆ ಒಂದು ನಾಯಿ ಮರಿ ಬಿದ್ದು ಸಾಯ್ತದೆ, ನಾನೇನು ಮಾಡಲಿ ಅಂತ ಕೇಳುವಷ್ಟರ ಮಟ್ಟಿಗೆ ಒಂದು ಮುಸ್ಲಿಂ ವಿರೋಧಿ ಮತ್ತು ಒಂದು ಜನವಿರೋಧಿ ನಿಲುವು ಆ ಮನುಷ್ಯನಲ್ಲಿದೆ. ನಾನು ಯಾವಾಗಲೂ ಹೇಳ್ತೇನೆ, ಗುಜರಾತಿನಲ್ಲಿ ಇಬ್ಬರು ನಾಯಕರು ಹುಟ್ಟಿದರು. ಒಬ್ಬರು ಸತ್ಯ ನುಡಿದರು, ಇನ್ನೊಬ್ಬರು ಸುಳ್ಳು ನುಡಿದರು. ಇನ್ನೊಬ್ಬರು ಬರಿ ಮೈಯಲ್ಲಿ ಅಡ್ಡಾಡಿದರು, ಇನ್ನೊಬ್ಬರು ಲಕ್ಷಾಂತರ ರೂಪಾಯಿ ಸೂಟ್ ಹಾಕ್ಕೊಂಡು ಅಲ್ಲಾಡಿದರು. ಇನ್ನೊಬ್ಬರು ಅಪ್ಪಟ ಪ್ರಜಾಪ್ರಭುತ್ವವಾದಿ, ಇನ್ನೊಬ್ಬ ದೊಡ್ಡ ಸರ್ವಾಧಿಕಾರಿ. ಆಯಿತಾ? ಒಬ್ಬರು ಅಹಿಂಸೆಯನ್ನೇ ತನ್ನ ಉಸಿರಾಗಿಸ್ಕೊಂಡ್ರು. ಅದೇ ಗುಜರಾತ್ನಲ್ಲಿ 2000 ಜನ ಸತ್ರು. ಇವರು ಹಿಂಸೆಯನ್ನು ಪ್ರತಿಪಾದನೆ ಮಾಡಿ. ಅಂದರೆ ಒಂದೇ ಗುಜರಾತಿನಲ್ಲಿ ನೀವು RSS ಮತ್ತು ಗಾಂಧೀಜಿಯನ್ನು ಹೋಲಿಸಬೇಕಾದ್ರೆ ಈ ಎರಡು ರೂಪಗಳನ್ನು ನೋಡಿದರೆ ಸಾಕು. ಸತ್ಯ ವರ್ಸಸ್ ಸುಳ್ಳು, ಆಯಿತಾ, ಅಹಿಂಸೆ ವರ್ಸಸ್ ಹಿಂಸೆ, ಪ್ರಜಾಪ್ರಭುತ್ವವಾದಿ ವರ್ಸಸ್ ಸರ್ವಾಧಿಕಾರ, ಆಡಂಬರ ವರ್ಸಸ್ ಸರಳತೆ, ಇದನ್ನು ನೋಡಿದರೆ ಸಾಕು. ಗಾಂಧೀಜಿಯ ಹತ್ತಿರ ಹೋಗಲಿಕ್ಕೆ ನೋಡಿ, ಗೋಡ್ಸೆಯನ್ನು ಇವರು ಅವನು RSSನಲ್ಲೇ ಗ್ರೂಮ್ ಆದವನು. ಕೊನೆಯ ದಿನಗಳಲ್ಲಿ ಅವನು ಗಾಂಧೀಜಿಗೆ ಗುಂಡಾಕ್ಲಿಕ್ಕೆ ಹೋದಾಗ ನೀನು ಶೀಘ್ರ ವಿಜಯೀ ಭವ ಅಂತ ಅರಸಿ ಕಳಿಸಿದ್ದಾರೆ, ಅವರನ್ನು ಎಲ್ಲ ಮಾಡಿದ್ದಾರೆ. ಅವನು ಕೊನೆಗೆ ನೇಣಿಗೆ ಏರುವಾಗ RSSನ ಪ್ರಾರ್ಥನೆಯನ್ನೇ ಮಾಡಿದ್ದವನು, ಆಯಿತಾ. ಆದರೂ ಅವನು RSS ಬಿಟ್ಟು ಹಿಂದೂ ಮಹಾಸಭಾ ಸೇರಿದ್ದ. ಅದರಿಂದ ನಾವು RSSಗೆ ಅವನ ಸಂಬಂಧ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಇವತ್ತು. ಅಲ್ಲ ನೋಡಿ, ಯಾರು ಅವರ ಹಿತಾಸಕ್ತಿಗೋಸ್ಕರ ಪ್ರಾಣನೇ ಪಣಕ್ಕಿಟ್ನೋ ಅವನನ್ನ ಇವರು ಅಪ್ರೋಪ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ಯಾರು ವಿರೋಧಿಸಿದ್ರು ಅವ್ರನ್ನ ಅಪ್ರೋಪ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಗಾಂಧೀಜಿಯನ್ನು RSSಗೆ ಗೊತ್ತಿದೆ, ಗಾಂಧೀಜಿಯನ್ನು ಅಪ್ರೋಪ್ರಿಯೇಟ್ ಮಾಡಿ. ಅಂದರೆ ಯಾಕೆಂದರೆ ಇವರು ಇಲ್ಲಿ ನಾಥುರಾಮ್ ಗೋಡ್ಸೆಯನ್ನು ಎಷ್ಟೇ ವಿಜೃಂಭಿಸ್ಕೊಳ್ಳಿ, ಆದರೆ ಇದೇ ಪ್ರಧಾನಿಯವರು ವಿದೇಶಕ್ಕೆ ಹೋದರೆ ಗಾಂಧಿ ಭಾರತವನ್ನೇ ಹೇಳಬೇಕು, ಇವನು ಗೋಡ್ಸೆ ಭಾರತ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಗಾಂಧೀಜಿ ಕೇವಲ ಭಾರತದ ಗಡಿಗಳಿಗೆ ಸೀಮಿತವಾದದ್ದಲ್ಲ. ಇವತ್ತು ಇಡೀ ಜಗತ್ತಿನಲ್ಲಿ ನನ್ನ ಪ್ರಕಾರ ಭಾರತಕ್ಕಿಂತ ಹೆಚ್ಚಿನ ಗಾಂಧೀಜಿಯ ಪ್ರತಿಮೆಗಳು ಎಲ್ಲ ವಿದೇಶಗಳೆಲ್ಲ ಒಟ್ಟು ಪ್ರತಿಮೆಗಳು ಸೇರಿದರೆ ಭಾರತದಲ್ಲಿಗಿಂತ ಹೆಚ್ಚಾಗಿದೆ. ಆಮೇಲೆ ದಕ್ಷಿಣ ಆಫ್ರಿಕಾದ ಹೋರಾಟ ಇರ್ಬೋದು, ಅಮೆರಿಕದಲ್ಲಿ ನಡೆದ ಈ ಕಪ್ಪು ಜನರ ಬಗ್ಗೆ ಹೋರಾಟ, ಎಲ್ಲದರಲ್ಲೂ ನೋಡಿ, ಗಾಂಧೀಜಿಯ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದರೆ ಅಹಿಂಸೆಯ ಮೂಲಕ ಗಳಿಸಿದ ಸ್ವಾತಂತ್ರ್ಯ. ನೀವು ಹಿಂಸೆಯ ಮೂಲಕ ಗಳಿಸಿದ ಸ್ವಾತಂತ್ರ್ಯ ಪಡೆದ ಎಲ್ಲ ದೇಶಗಳನ್ನು ನೋಡಿ, ಅದು ಸರ್ವಾಧಿಕಾರಿಯ ದೇಶವಾಗಿ ಪರಿವರ್ತನೆ ಆಗಿದೆ. ಅದು ಯಾವಾಗಲೂ ಹಾಗೇ ಆಗುತ್ತೆ. ಅಹಿಂಸೆಯ ಮೂಲಕ ಪಡ್ಕೊಂಡ ಕಾರಣಕ್ಕಾಗಿ ನಾವು ಇವತ್ತು ಒಂದಷ್ಟು ಮಟ್ಟಿಗೆ ಪ್ರಜಾಪ್ರಭುತ್ವವಾದಿಯಾಗಿ ಉಳಿದಿದ್ದೇವೆ. ಇವತ್ತು ಕೂಡ ಈ ಬೇರೆ ಸಿಸ್ಟಮ್ ಎಲ್ಲ ಹಾಳಾಗಿ ಹೋಗಲಿ, ಭಾರತದ ಅಂತಸತ್ವ ಏನಿದೆ, ಅದರ ಆತ್ಮ ಏನಿದೆ, ಅದು ಸೇಫ್ ಆಗಿದೆ ಇದೆ. ಮತ್ತೆ ಯಾವತ್ತೋ ಒಂದಿನ ಮತ್ತೆ ಒಳ್ಳೆ ದಿನಗಳು ಬರ್ಬೋದು ಅನ್ನೋ ನಿರೀಕ್ಷೆ ಕೂಡ ಹೌದು. ನೋಡಿ, ಇವತ್ತು RSSಗೆ 100 ವರ್ಷ. ಹೌದು, ಆಯ್ತಾ? ಇವತ್ತು 100 ವರ್ಷ ಇದೆ. ಇವು ಗಾಂಧಿ ಕೆಲವೊಮ್ಮೆ ಹಿಂಗೆ ವಿಪರ್ಯಾಸಗಳಿರ್ತವೆ. ಗುಜರಾತ್ ಹೇಳಿದ್ರಲ್ಲ, ಇವತ್ತು ಗಾಂಧಿ ಹುಟ್ಟಿದ ದಿನ ಹೌದು, ಗಾಂಧೀಜಿಯನ್ನು ಸಾಯಿಸಿದ ದಿನನೂ ಹೌದು. ಗಾಂಧಿಯ ಚಿಂತನೆಗಳನ್ನು ಅಂದರೆ
ನೀವು RSS ಹುಟ್ಟಿನಿಂದ 1925ರಲ್ಲಿ ಅವರು ಏನು RSS ಸ್ಥಾಪನೆ ಆಯಿತು, ಅದಕ್ಕಿಂತ ಮೊದಲು ಹಿಂದೂ ಮಹಾಸಭೆ ಏನು ಸ್ಥಾಪನೆ ಆಯಿತು, ಅದು ಸಂಪೂರ್ಣವಾಗಿ ಗಾಂಧಿ ಚಿಂತನೆಗೆ ವಿರುದ್ಧವಾಗಿರುತ್ತೆ. ಅದು ಗಾಂಧಿಯವರ ರಾಮ ಮತ್ತು ಇವರು ಹೇಳುವ ರಾಮ ಅದಕ್ಕೆ ಸಂಬಂಧ ಇಲ್ಲ, ಆಯಿತಾ. ಗಾಂಧೀಜಿ ಕಂಡ ಭಾರತ, ಗಾಂಧಿ ಭಾರತ ಬೇರೆ, RSS ಭಾರತ ಬೇರೆ. ಇವರು ನೋಡಿ, ಇವತ್ತು ಓಪನ್ ಆಗಿ ಒಬ್ಬ ಪ್ರಧಾನಿ 80% 20% ಬಗ್ಗೆ ಮಾತಾಡ್ತಾರೆ. ಹೌದು. ಸ್ಮಶಾನ ಮತ್ತು ಕಬರ್ಸ್ಥಾನದ ಬಗ್ಗೆ ಮಾತಾಡ್ತಾರೆ, ಆಯಿತಾ. ನೀವು ಎಲ್ಲಿ ಗಾಂಧಿ ಎಲ್ಲಿದ್ದಾರೆ? ಇಲ್ಲಿ ಒಂದು ಬರೀ ಸ್ವಚ್ಛ ಭಾರತದಲ್ಲಿ ಕನ್ನಡಕ ಹಾಕ್ಕೊಂಡು ತೋರಿಸಿದರೆ ಮಾತ್ರ ಅಲ್ಲ, ಸ್ವಚ್ಛ ಭಾರತದ ಸ್ಥಿತಿ ಏನಾಗಿದೆ ಇವತ್ತು ಅದನ್ನು ನೋಡಿದರೆ. ಅದರಿಂದ ಗಾಂಧೀಜಿಯನ್ನು ಆ ರೀತಿ ಒಂದು ಚಿಹ್ನೆಯಾಗಿ ಒಂದು ಕೋಲು ಕನ್ನಡಕ ಇಟ್ಕೊಂಡು ಗಾಂಧಿಯ ಚಿಂತನೆಗಳು ಭಾರತೀಯ ಜನತಾ ಪಕ್ಷದಲ್ಲಿ ಆಗಲಿ, ಇಲ್ಲದ್ರೆ ಅದರ ಮಾತ್ರ ಸ್ವರೂಪಿಯಾದ RSSನಾಗಲಿ ಖಂಡಿತ ಇಲ್ಲ. ಅದು ಗಾಂಧಿ ವಿರುದ್ಧವಾಗಿಯೇ ಇರುವುದು. ನಾವು ಈಗ ಏನು ಮಾಡಬೇಕಂದ್ರೆ ನಮ್ಮ ಒಳಗಡೆ ಗಾಂಧಿ ಅಂದರೆ ಯಾರ್ಯಾರು ಈ RSS ಚಿಂತನೆಯನ್ನು ವಿರೋಧಿಸ್ತಾರೆ, ಅದು ಸಹಜವಾಗಿ ಸೈದ್ಧಾಂತಿಕ ಯಾರು ವಿರೋಧ ಇದೆ ಅವರು ಕೂಡಿ ಈಗ ನೋಡಿ, ಕಾಂಟ್ರವರ್ಸಿ ಆಗೇ ಆಗುತ್ತೆ. ದೇವನೂರು ಮಹಾದೇವ್ ಒಂದು ಕಡೆ ಹೇಳಿದರು, ಗಾಂಧೀಜಿ ಮತ್ತು ಅಂಬೇಡ್ಕರನ್ನು ಕಂಪೇರ್ ಮಾಡಿ. ಗಾಂಧೀಜಿಯವರನ್ನು ಹೇಗಿದ್ದಾರೆ ಅಂದರೆ, ಅವರು ಹಿಂದುತ್ವದ ಒಳಗಿನ ಮನೆ ಇದೆಯಲ್ಲ, ಒಳಗಿನಿಂದ ಕಮ್ಮ ಕುಯ್ತಾ ಇದ್ದಾಗ ಕಾಣುತ್ತೆ. ಅಂಬೇಡ್ಕರ್ ಹೊರಗಿನಿಂದ ಅದಕ್ಕೆ ಕಲ್ಲೆಸಿದ್ದವರ ಕಾಣ್ತಾರೆ ಅಂತ. ಅದು ದೊಡ್ಡ ಕಾಂಟ್ರವರ್ಸಿ ಆಯಿತು. ಅಂದರೆ ನಾವು ಅಷ್ಟು ಸೂಕ್ಷ್ಮವಾಗಿಬಿಟ್ಟೇವೆ. ಅಂಬೇಡ್ಕರನ್ನು ಕಲ್ಲು ಹೊಡೆಯವರು ಅಂತ ಹೇಳಿದ್ರು. ಅವ್ರು ಹೇಳಿದ್ದ ಅದಲ್ಲ, ಅಂಬೇಡ್ಕರ್ ಅವರದ್ದು ನೇರ ಇದ್ದ. ಯಾಕೆಂದರೆ ಈಸ್ ಎ ವಿಕ್ಟಿಮ್. ಅವರಲ್ಲಿ ಆ ರೋಷ ಕೋಪ ಇದೆ ಅವರಿಗೆ. ಅಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಹೊರಗಡೆಯಿಂದ ನೋಡ್ತಿದ್ದಾರೆ, ಅವ್ರಿಗೆ ಒಳಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಆ ಅರ್ಥದಲ್ಲೇ ಹೇಳಿರೋದು. ಅವರು ಹಿಂದುತ್ವದ ಮನೆ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಒಳಗಡೆಯಿಂದಲೇ ನಾವೆಲ್ಲ ಹೊರಗಡೆಯಿಂದಲೇ ಕಲ್ಲು ಹೊಡಬೇಕಲ್ಲ. ಗಾಂಧೀಜಿಗೆ ಒಳಗಡೆ ಪ್ರವೇಶ ಇತ್ತು. ಅವ್ರು ಒಳಗಿದ್ದುಕೊಂಡು ಹಿಂದುತ್ವದ ಮನೆ ಕಮ್ಮ ಕುಯ್ತಾ ಇದ್ರು, ಇದನ್ನು ತೆಗಿಬೇಕಂತ, ಈ ಸಮಾನತೆಯನ್ನು ತರಬೇಕು, ಈ ಅಸ್ಪೃಶ್ಯತೆ ಅಸಮಾನತೆಯನ್ನು ತೆಗಿಬೇಕಂತ. ನಮಗೆ ಇಂಥ ರೂಪಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ನಮಗೆ. ಇದು ಸಮಸ್ಯೆ. ನಾನು ಅದಕ್ಕೆ ನೀವು ನಾನು ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಈಗ ಒಂದು ಕಡೆ ಅದು RSS ಪಾತ್ರ ಏನು ಅಂತ ಕೇಳಿದೆ. ಈಗ ಇನ್ನೊಂದೇನು ಪ್ರಶ್ನೆ ಅಂತಂದರೆ, ಈ ಗಾಂಧಿವಾದಿಗಳು ಅಂತ ಹೇಳ್ಕೊಳ್ತಾರಲ್ಲ, ಅವ್ರು ಹೆಂಗೆ ಆ ಗಾಂಧಿ ಮೌಲ್ಯಗಳನ್ನು ಅಪಮೌಲ್ಯಗೊಳಿಸಿದ್ರು ಅಥವಾ ಅವ್ರನ್ನ ಸರಿಯಾಗಿ ರೀಪ್ರೆಸೆಂಟ್ ಮಾಡಿ ನೋಡಿ. ಅದನ್ನು ನಾವು ಈಗ ಗಾಂಧಿಯವರ ನೀವು ಕಪೂರ್ ಆಯೋಗದ ವರದಿಯಲ್ಲೆಲ್ಲ ತೆಗೆದು ನೋಡಿದರೆ, ಗಾಂಧಿ ಹತ್ಯೆ ಆದಾಗ ಕೇಂದ್ರದಲ್ಲಿ ವಲ್ಲಭಾಯ್ ಪಟೇಲ್ ಗೃಹ ಸಚಿವರು, ಅವರ ಮಾನಸ ಪುತ್ರ ಎನಿಸ್ಕೊಂಡ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಿ, ಮಹಾರಾಷ್ಟ್ರದಲ್ಲಿ ಮುರಾರ್ಜಿ ದೇಸಾಯಿ ಅವರು ಗೃಹ ಸಚಿವರು. ನೀವು ತೆಗೆದು ನೋಡಿ. ನನಗೆ ವಲ್ಲಭಾಯ್ ಪಟೇಲ್ ಗೊತ್ತಿತ್ತಾ, ನೆಹರು ಗೊತ್ತಿತ್ತಾ ಪ್ರಶ್ನೆ ಬೇರೆ. ಆದರೆ ನೀವು ಎ.ಜೆ. ನುರಾಣಿನ ಬುಕ್ಕಲ್ಲಿದೆ, ಕಪೂರ್ ಆಯೋಗದ ವರದಿಗಳಲ್ಲಿದೆ, ಅವರ ಈ ರೀತಿ ಹತ್ಯೆಯ ಪ್ರಯತ್ನಗಳು ನಡೀತಾ ಇರೋದ್ರ ಬಗ್ಗೆ ದಾಖಲೆಗಳಿದೆ. ಆದರೂ ಯಾಕೆ ಆ್ಯಕ್ಟ್ ಮಾಡಿಲ್ಲ, ಅದನ್ನು ಯಾಕೆ ಪ್ರಿವೆಂಟ್ ಮಾಡಿಲ್ಲ ಎನ್ನೋ ಪ್ರಶ್ನೆಯಿಂದ ಶುರುವಾಗುತ್ತೆ ಅದು. ಈಗ ನೋಡಿ, ಗಾಂಧೀಜಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತಾಡಿದರು, ಆಯಿತಾ. ಅವರು ಗ್ರಾಮಗಳು ಬೆಳೆಯಬೇಕಾದ್ರೆ ನೀವು ಅಲ್ಲಿ ಗ್ರಾಮ ಕೈಗಾರಿಕೆಗಳನ್ನು, ಗುಡಿ ಕೈಗಾರಿಕೆಗಳನ್ನು ನೀವು ಪ್ರೋತ್ಸಾಹ ಕೊಡಬೇಕು. ಅಲ್ಲಿಂದ ಸಂಪತ್ತಾಗಲಿ, ಅಂದರೆ ನೀವು ಸಂಪನ್ಮೂಲಗಳಾಗಲಿ, ಜನ ಸಂಪನ್ಮೂಲ ಆಗಲಿ, ಆರ್ಥಿಕ ಸಂಪನ್ಮೂಲಗಳಾಗಲಿ, ಅಲ್ಲಿಂದ ಅದು ಹೊರಗಡೆ ಹೋಗಬಾರದು, ಅಲ್ಲೇ ಇರಬೇಕು ಅಂತ. ನಗರಗಳಿಗೆ ಹೋಗಬಾರದು. ಹೋದರೆ ಇದು ಸೊರಗಿ ಹೋಗುತ್ತೆ ಗ್ರಾಮಗಳು ಅಂತ. ಅವರನ್ನು ಗ್ರಾಮವನ್ನು ಒಂದು ಘಟಕವಾಗಿಟ್ಕೊಂಡು ನಮ್ಮ ಅಭಿವೃದ್ಧಿಯ ಕಲ್ಪನೆ ಹೊರಡಬೇಕು ಅಂತ. ಅಂದರೆ ಕೆಳಗಿನಿಂದ ಮೇಲೆ ಹೋಗ್ಬೇಕಂತ. ಇವತ್ತೇನಾಗ್ತಾ ಇದೆ ಸರ್, ಅದನ್ನ ಇವತ್ತೇನಾಗುತ್ತೆ, ಬೇರೆಲ್ಲ ಬಿಡಿ, ಗುಜರಾತಲ್ಲಿ ಈ ಅರ್ಬನೈಸೇಷನ್ ಅನ್ನೋದು ಇದೆಯಲ್ಲ, ಇಡೀ ದೇಶಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅತಿ ವೇಗವಾಗಿ ನಗರೀಕರಣ ಆಗ್ತಿರೋದು ಗುಜರಾತಲ್ಲಿ. ಅಲ್ಲ, ನೀವು ಗುಜರಾತ್ ಬಿಡಿ, ನೀವು ಎಲ್ಲ ಪಕ್ಷಗಳು ಹೇಳ್ತಿದ್ರಲ್ಲ. ಈಗ ನರಸಿಂಹರಾವ್ ಕಾಲದಲ್ಲಿ ಹೊಸ ಆರ್ಥಿಕ ನೀತಿ ಬಂತಲ್ಲ, ಗಾಂಧೀಜಿಗೆ ಅದಕ್ಕೆ ಏನೋ ಸಂಬಂಧ ಇದೆಯಾ? ಇಲ್ಲ ಅಲ್ವಾ. ನಾವೀಗ ಗ್ಲೋಬಲೈಜೇಷನ್, ಜಾಗತೀಕರಣ ಬಗ್ಗೆ ಹೇಳ್ತೇವೆ, ಪ್ರೈವೇಟೈಜೇಷನ್ ಬಗ್ಗೆ ಹೇಳ್ತೇವೆ. ಅದಕ್ಕೂ ಗಾಂಧಿಯ ಆರ್ಥಿಕ ನೀತಿ ಅಲ್ಲೇ. ನೆಹರುನ ಬಿಡಿ, ಗಾಂಧೀಜಿ ಏನು ಪ್ರತಿಪಾದಿಸ್ತಾ ಇದ್ರು, ಯಾವ ಆರ್ಥಿಕ ನೀತಿಯನ್ನು ಪ್ರತಿಪಾದಿಸ್ತಾ ಇದ್ರು, ಅದರ ಸಮಾಧಿ ಆಗಿಬಿಟ್ಟಿದೆ ಈಗ. ಇವತ್ತು ನೀವು ಹಳ್ಳಿಗಳಿಗೆ ಹೋದರೆ ಅದು ವೃದ್ಧಾಶ್ರಮ ಥರ ಕಾಣುತ್ತೆ ವಿನ ಅಲ್ಲಿ ಏನು ಆ್ಯಕ್ಟಿವಿಟೀಸ್ಗಳಿಲ್ಲ, ಆಯಿತಾ. ಅದರಿಂದ ನೀವು ಗಾಂಧಿವಾದಿಗಳ ಬಗ್ಗೆ ಹೇಳ್ತಿರಲ್ಲ, ಕಾಂಗ್ರೆಸ್ನಲ್ಲಿ ಗಾಂಧಿ ಎಷ್ಟಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇದೆ ಇವತ್ತು, ಆಯಿತಾ. ಸೂಟು ಬೂಟುಗಳು ಕೇವಲ BJPಯ ನಾಯಕರಿಗೆಲ್ಲ, ಕಾಂಗ್ರೆಸ್ಸಿನ ನಾಯಕರಲ್ಲೂ ಸೂಟು ಬೂಟುಗಳಿದೆ. ಕಾಂಗ್ರೆಸ್ಸಿನ ನಾಯಕರಲ್ಲೂ ಕೂಡ ನೀವು ಟಿಕೆಟ್ ಕೊಡುವ ನೀವು ಗಾಂಧಿವಾದಿ ಅಂತ ನೋಡ್ತಾರಾ? ಇಲ್ಲ, ನೀವು ಎಷ್ಟು ಕೋಟಿ ಇದ್ದಾರೆ ಅಂತ ಕೇಳೋದಲ್ವ ಇವತ್ತು. ಎಷ್ಟು ಕೋಟಿ ಇದೆ ಅಂತಲೇ ಕೇಳೋದು. ಅದರಿಂದ ಗಾಂಧೀಜಿಯನ್ನು
ಅವರು ನೋಡಿ, ಅವರು ನಮಗೆ ಗೊತ್ತಿರುವ ಶತ್ರುಗಳು ಹೌದು. ಇವತ್ತು ಗಾಂಧೀಜಿ ಹಿತಶತ್ರುಗಳಿದ್ದಾರೆ. ಇವತ್ತು ಗಾಂಧೀಜಿ ನೋಡಿ, ಗಾಂಧೀಜಿ ಬಗ್ಗೆ ಪಾಪ ರಾಹುಲ್ ಗಾಂಧಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಗಾಂಧೀಜಿ ಬಗ್ಗೆ ಮಾತಾಡ್ತಾರೆ. ನೋಡಿ, RSS ಅನ್ನು ವಿರೋಧಿಸಲಿಕ್ಕೆ ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದವರಿಗೆ ನಡುಕ ಬಂದುಬಿಡುತ್ತೆ. ಅಷ್ಟು ಹೇಳಿದ್ರು. ಈಗ ನೋಡಿ, RSS ಅನ್ನು ವಿರೋಧಿಸಿದ ಕಾರಣಕ್ಕಾಗಿ ಎಷ್ಟು ಮಂದಿ ಕಾಂಗ್ರೆಸ್ನವ್ರು ಕೇಸ್ ಹಾಕಿಸ್ಕೊಂಡಿದ್ದಾರೆ? ರಾಹುಲ್ ಗಾಂಧಿ ಹಾಕಿಸ್ಕೊಂಡಿರೋದು ಅಷ್ಟೇ. ಅಲ್ಲ, ಯಾಕೆಂದ್ರೆ ಬೇರೆ ಯಾರು RSSನವ್ರು ಮಾತಾಡೋದಿಲ್ಲ. ಈಗ ನಿಮಗೆ ಗಾಂಧಿ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಆ ರೀತಿಯ ಒಂದು ನೈತಿಕತೆ ಬೇಕಾಗುತ್ತೆ. ನೀವು ಆ ರೀತಿಯ ಒಂದು ಆಡಂಬರಗಳನ್ನು ಅದಕ್ಕೆ ಹೋದರೆ ಅಂದರೆ ಗಾಂಧಿಯ ಚಿಂತನೆ ಇಲ್ಲ ಇವತ್ತು. ನಾವು ಅಂದರೆ ಬರೀ RSSನಲ್ಲ. ಅದಕ್ಕಾಗಿ RSS ನಮಗೆ ಭಯ ಯಾಕಾಗ್ತಾ ಇದೆ ಅಂದರೆ, RSS ಮತ್ತು ಇಲ್ಲದ್ರೆ BJP ಯಾಕೆ ಸಕ್ಸಸ್ ಆಗ್ತಾ ಇದೆ ಅಂದರೆ, ಗಾಂಧೀಜಿಯನ್ನು ಯಾರು ನಿಜವಾಗಿ ಇನ್ನೊಂದು ಜನಾಂಗಕ್ಕೆ ದಾಟಿಸಬೇಕು ಅವರಲ್ಲೂ ಗಾಂಧಿ ಇಲ್ಲ ಅಂತ. ಅವರ ಒಳಗಡೆ ಗಾಂಧಿ ಇದ್ದರೆ, ಈಗ ಮೆಜಾರಿಟಿ ಜನ ಗಾಂಧಿಯನ್ನು ದ್ವೇಷಿಸುವವರು ಯಾರೂ ಇಲ್ಲ. ಆದರೆ ಗಾಂಧಿ ಬಗ್ಗೆ ಮೌನ ಆಗಿದ್ದಾರೆ ಅವರು. ಆದರೆ ಅವರು ಅದನ್ನೊಂದು ಎಜೆಂಡವನ್ನಾಗಿ ಮಾಡ್ತಾ ಇದ್ದಾರೆ. ಈ RSSನ 100 ವರ್ಷದ ಈ ಸಂದರ್ಭದಲ್ಲಿ ಇನ್ನಾದರೂ ಅದರ ನೋಡಿ, RSSನ್ನು ವಿರೋಧಿಸಲಿಕ್ಕೆ ಗಾಂಧೀಜಿ ಕೂಡ ಒಂದು ವೆಪನ್ ನನ್ನ ಪ್ರಕಾರ. ಆಯಿತಾ? ಅವರು ಹಿಂಸೆಯನ್ನು ಬೋಧಿಸಿದವರಲ್ವ. RSS ಒಂದು ಹಿಂಸೆಯ ಸಂಕೇತ ಅದು. ನೀವು ಅವರು ಹಿಂಸೆಯನ್ನೇ ನಂಬಿದವರು. ಅವರು ಭಾರತವನ್ನು ಒಡೆಯಬೇಕಂತ ಬಯಸುವರು ಅವರು. ಅದರಿಂದ ಈ ಒಂದು ಸಂವಿಧಾನದ ಆಶಯಕ್ಕನುಗುಣವಾಗಿ ಭಾರತವನ್ನು ಕಟ್ಟಬೇಕಾದ್ರೆ ಎಲ್ಲರೂ ಕೂಡ ಗಾಂಧಿಯ ಚಿಂತನೆಯನ್ನು ಮತ್ತೆ ಪುನರ್ಮನನ ಮಾಡಿಕೊಂಡ್ರೆ ಮಾತ್ರ ಏನಾದರೂ ಭಾರತಕ್ಕೆ ಭವಿಷ್ಯ ಇರ್ಬೋದೇನೋ ಅಂತ. ಆ ರೀತಿಯ ಒಂದು ಚಿಂತನೆಗಳು ಶುರುವಾಗಲಿ ಅಂತ ನಾವು ಹಾರೈಸೋಣ ಅಷ್ಟೇ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಗಾಂಧಿ ಬಗ್ಗೆ ಎಷ್ಟು ಮಾತಾಡಿದ್ರು ಮುಗಿಯಲ್ಲ. ಗಾಂಧೀಜಿನ ಒಬ್ಬ ಸಂತ ಆಗಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ತತ್ವಜ್ಞಾನಿಯಾಗಿ ಭಾಳ ಆಯಾಮಗಳಿದೆ. ಬಟ್ ಗಾಂಧೀಜಿ ಭಾಳ ದೊಡ್ಡ ರಾಜಕಾರಣಿ, ಅದು ಬೇರೆ. ಭಾಳ ದೊಡ್ಡ ರಾಜಕಾರಣಿ. ನಮ್ಮಲ್ಲಿ ಏನಿದೆ ಅಂದರೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು ಮಾತ್ರ ರಾಜಕಾರಣಿ ಅಂತ. ಆದರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ಆದರೂ ನಿಜವಾದ ಅಂಥ ರಾಜಕಾರಣಿಗಳು ಬರಬೇಕು. ಅಂಥ ರಾಜಕಾರಣಿಗಳು ಬರಬೇಕು. ಜಾರ್ಜ್ ಆರ್ವೆಲ್ ಅಂತ ಅನ್ಸುತ್ತೆ ಸರ್, ಒಂದು ಕೋಟ್ ಇದೆ, ಗಾಂಧಿ ರಾಜಕಾರಣಿಗಳ ನಡುವಿನ ಸಂತರ ನಡುವಿನ ರಾಜಕಾರಣ. 100% ಸೇಮ್ ಟೈಮ್ ಸಂತ ಅಂಡ್ ರಾಜಕಾರಣ 100%. ನೀವು ಹೇಳ್ದಂಗೆ ಗಾಂಧಿ ಅಂಥ ರಾಜಕಾರಣಿಗಳ ಸಂತತಿ ಜಾಸ್ತಿ ಆಗಲಿ ಅಂತ ಆಶಿಸೋಣ ನಾವು ಈ ಸಂದರ್ಭ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಒನ್ಸ್ ಅಗೇನ್ ಗಾಂಧಿ ಜಯಂತಿಯ ಶುಭಾಶಯಗಳು. ಗಾಂಧಿ ವಿಚಾರಗಳು ಇನ್ನೂ ಹೆಚ್ಚೆಚ್ಚು ಮೆಲುಕು ಹಾಕೋಣ ಹಾಗಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.